ಗುರುಭ್ಯೋ ನಮಃ. ಕಳೆದ ಸಂಚಿಕೆಯಲ್ಲಿ ಚರಕ ಸಂಹಿತೆಯ ಸೂತ್ರಸ್ಥಾನದ ಎರಡನೇ ಚತುಷ್ಕವಾದಂತಹ ಸ್ವಾಸ್ಥ್ಯ ಚತುಷ್ಕದ ಕೊನೆಯ ಅಧ್ಯಾಯ 8ನೇ ಅಧ್ಯಾಯ ಇಂದ್ರಿಯೋಪಕ್ರಮಣೀಯ ಅಧ್ಯಾಯವನ್ನ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಪಂಚಪಂಚಕಗಳನ್ನ ನಾವು ಚಿಂತನೆ ಮಾಡ್ತಾ ಇದ್ವಿ. ಅದರಲ್ಲಿ ಪಂಚೇಂದ್ರಿಯ ಬುದ್ಧಿಗಳನ್ನ ನಾವು ತಿಳಿತಾ ಇದ್ವಿ. ಪಂಚೇಂದ್ರಿಯ ಬುದ್ಧಿಯ ಚಕ್ಷುರ್ಬುದ್ಧ್ಯಾದಿಕಾಹ ತಾಹ ಪುನಃ ಇಂದ್ರಿಯಾರ್ಥ ಸತ್ವ ಆತ್ಮಸನ್ನಿಕರ್ಷಜಾಃ ಕ್ಷಣಿಕಾಃ ನಿಶ್ಚಯಾತ್ಮಿಕಾಶ್ಚ ಇತ್ಯೇತದ ಪಂಚಪಂಚಕಂ. ಸೊ ಚಕ್ಷುರ್ಬುದ್ಧ್ಯಾದಿಗಳು ಯಾವುದು? ಇಂದ್ರಿಯಾರ್ಥ ಸತ್ವ ಆತ್ಮಸನ್ನಿಕರ್ಷದಿಂದ, ಈ ನಾಲ್ಕರ ಸನ್ನಿಕರ್ಷದಿಂದ ಹುಟ್ಟಿದಂತಹ ಚಕ್ಷುರ್ಬುದ್ಧ್ಯಾದಿಗಳು. ಅವುಗಳು ಹೇಗಿದೆ ಅಂತಂದ್ರೆ ಕ್ಷಣಿಕಾಹ, ಅವು ಕ್ಷಣಿಕವಾದಂತಹವುಗಳು, ಅಂದ್ರೆ ಅಲ್ಪ ಕಾಲಾವಧಿಯವರೆಗೆ ಇರುವಂತಹವುಗಳು. ನಿಶ್ಚಯಾತ್ಮಿಕಾಶ್ಚ, ನಿಶ್ಚಯವಾದಂತಹ ಬುದ್ಧಿಯನ್ನ ತಂದುಕೊಡುವಂತಹವುಗಳು. ಇತ್ಯೇತದ ಪಂಚಪಂಚಕಂ. ಇದನ್ನ ನಾವು ಪಂಚಪಂಚಕ ಅಂತ ಕರಿತೀವಿ. ಇನ್ನ ಚಕ್ರಪಾಣಿಯ ವ್ಯಾಖ್ಯಾನ ನೋಡೋದಾದ್ರೆ, ಅಸಾಧಾರಣೇನ ಕಾರಣೇನ ಇಂದ್ರಿಯೇಣ ವ್ಯಪದಿಷ್ಟಾ ಬುದ್ಧಿಯ ಇಂದ್ರಿಯ ಬುದ್ಧಿಯ. ಅಸಾಧಾರಣವಾದಂತಹ ಕಾರಣವಾದಂತಹದ್ದು ಯಾವುದು? ಇಂದ್ರಿಯ. ಅಸಾಧಾರಣ ಕಾರಣವಾದಂತಹ ಇಂದ್ರಿಯದಿಂದ ವ್ಯಪದಿಷ್ಟವಾದಂತಹ ಬುದ್ಧಿ, ಅಂದ್ರೆ ಅದರ ಹೆಸರಿನಿಂದ ಕರೆಯಲ್ಪಟ್ಟಂತಹ ಬುದ್ಧಿಯನ್ನ ನಾವೇನಂತ ಕರಿತೀವಿ? ಇಂದ್ರಿಯ ಬುದ್ಧಿ ಅಂತ. ಯಾಕೆ? ಆ ಬುದ್ಧಿಯ ಉತ್ಪತ್ತಿಗೆ ಈ ಇಂದ್ರಿಯ ಏನಾಗಿರ್ತದೆ? ಕಾರಣ ಆಗಿರ್ತದೆ, ಕಾರಣೀಕರ್ತ ಆಗಿರ್ತದೆ. ಆದ್ದರಿಂದಾಗಿ ನಾವೇನ್ ಮಾಡ್ತೀವಿ? ಈ ಬುದ್ಧಿಯಿಂದ, ಅಂದ್ರೆ ಈಗ ಚಕ್ಷುರಿಂದ್ರಿಯದಿಂದ ಒಂದು ಜ್ಞಾನ ಹುಟ್ಟಿದೆ, ಅಂದ್ರೆ ಅಥವಾ ರೂಪದ ಜ್ಞಾನ ಹುಟ್ಟಿದೆ. ಆ ರೂಪವನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ ಚಕ್ಷುರ್ಬುದ್ಧಿಜನ್ಯ ಅಂತ ಹೇಳ್ತೀವಿ. ಯಾಕೆ? ಚಕ್ಷುವಿನಿಂದ ಹುಟ್ಟಿರುವಂತಹದ್ದು. ಆದ್ರಿಂದಾಗಿ ಆ ಬುದ್ಧಿಯನ್ನ ಆಯಾ ಇಂದ್ರಿಯಗಳಿಂದ ನಾವೇನ್ ಮಾಡ್ತೀವಿ? ಹೆಸರಿಸ್ತಾ ಇರ್ತೀವಿ. ಯಾಕೆಂದ್ರೆ ಅದು ಅಸಾಧಾರಣವಾದಂತಹ ಕಾರಣ. ಯಾಕೆ? ಈ ಚಕ್ಷುರಿಂದ್ರಿಯವನ್ನು ಹೊರತುಪಡಿಸಿ ದೇಹದ ಉಳಿದ ಯಾವ ಇಂದ್ರಿಯಗಳಿಂದ ಅಥವಾ ಯಾವ ಅವಯವಗಳಿಂದ ನಾವು ಆ ಬುದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಆ ಬುದ್ಧಿಯನ್ನು ಕುರಿತು ಏನಾಗಿದೆ? ಚಕ್ಷುರಿಂದ್ರಿಯ ಅಂತ ಅನ್ನೋದು ಅಸಾಧಾರಣವಾದಂತಹ ಕಾರಣ ಇದೆ. ಆದ್ದರಿಂದಾಗಿ ಅದನ್ನ ಆ ಹೆಸರಿನಿಂದನೇ ಕರಿತಾ ಇದ್ದಾರೆ. ಏನಂತ? ಚಕ್ಷುರ್ಬುದ್ಧ್ಯಾದಿಕಾಹ ಅಂತ. ಚಕ್ಷುಷಾ ಅಸಾಧಾರಣೇನ ಕಾರಣೇನ ಜನಿತಾಹ ಬುದ್ಧಿ ಚಕ್ಷುರ್ಬುದ್ಧಿ. ಅದನ್ನೇ ಇಲ್ಲಿ ತಿಳಿಸ್ಕೊಟ್ರು. ಚಕ್ಷುಷ ಅಸಾಧಾರಣವಾದಂತಹ ಕಾರಣದಿಂದ, ಯಾವುದದು? ಚಕ್ಷು ಅನ್ನುವಂತಹ ಕಾರಣದಿಂದ ಹುಟ್ಟಿರುವಂತಹ ಬುದ್ಧಿ ಏನಿದೆ ಅದನ್ನ ಚಕ್ಷುರ್ಬುದ್ಧಿ ಅಂತ ಕರೆದ್ರು. ಏವಂ ಶ್ರೋತ್ರಾದಿಷು ವಾಚ್ಯಂ. ಇದೇ ರೀತಿಯಾಗಿ ಶ್ರೋತ್ರಾದಿ ಬುದ್ಧಿಗಳಲ್ಲೂ ಕೂಡ ನಾವು ತಿಳಿಯಬೇಕು. ಶ್ರೋತ್ರೇಂದ್ರಿಯದಿಂದ ಹುಟ್ಟಿದಂತಹ ಬುದ್ಧಿ ಏನಿದೆ ಶ್ರೋತ್ರಾದಿ ಬುದ್ಧಿ ಅಂತ, ಶ್ರೋತ್ರ ಬುದ್ಧಿ ಅಂತ ಹೇಳ್ತೀವಿ. ಅದೇ ರೀತಿ ರಸನ, ತ್ವಕ್, ಘ್ರಾಣ ಇವುಗಳಿಂದ ಜನ್ಯವಾದಂತಹ ಏನೊಂದು ಬುದ್ಧಿ ಇದೆ, ಅವುಗಳಿಂದ ಹುಟ್ಟಿರುವಂತಹ ಬುದ್ಧಿ ಏನಿದೆ, ಆ ಬುದ್ಧಿಯನ್ನ ನಾವು ಆ ಇಂದ್ರಿಯಗಳ ಹೆಸರಿನಿಂದ ನಾವು ಅದನ್ನ ಕರಿತೇವೆ. ಇಹ ಚಕ್ಷುರ್ಬುದ್ಧಿ ಆದೌ ಉಪದಿಶ್ಯತೆ ಚಕ್ಷುರ್ಬುದ್ಧಿರೇವ ಬಹು ವಿಷಯತ್ವಾತ್. ಇನ್ನ ಈ ಹಿಂದೆ ಹೇಳಬೇಕಾದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಹೇಳಿದ್ರೆ ಇಂದ್ರಿಯಾರ್ಥಗಳನ್ನು ಹೇಳಬೇಕಾದ್ರೆ, ಅದೇ ರೀತಿಯಾಗಿ ಪಂಚೇಂದ್ರಿಯ ದ್ರವ್ಯಗಳನ್ನು ಹೇಳಬೇಕಾದ್ರೆ ಖಂ ವಾಯು ಜ್ಯೋತಿರಾಪೋ ಭೂರಿತಿ ಅಂತ ಹೇಳಿದ್ರು. ಅಲ್ಲಿ ಮಹಾಭೂತಗಳ ಉತ್ಪತ್ತಿಯ ಅನುಸಾರವಾಗಿ ಆಯಾ ಮಹಾಭೂತಗಳ ಉತ್ಪತ್ತಿಯನ್ನು ಹೇಳಿದ್ರು. ಅದಾದ್ಮೇಲೆ ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಹೇಳಿ ಈ ಇಂದ್ರಿಯಾರ್ಥಗಳನ್ನು ಹೇಳಬೇಕಾದ್ರೆ ಅದನ್ನು ಕೂಡ ಆ ಮಹಾಭೂತಗಳ ಅನುಗುಣವಾಗಿ ಹೇಳಿದ್ರು. ಆದ್ರೆ ಇಂದ್ರಿಯವನ್ನು ಹೇಳಬೇಕಾದ್ರೆ, ಇಂದ್ರಿಯ ಬುದ್ಧಿಯನ್ನು ಹೇಳಬೇಕಾದ್ರೆ, ಇಂದ್ರಿಯಗಳ ಅಧಿಷ್ಠಾನಗಳನ್ನು ಹೇಳಬೇಕಾದ್ರೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೊದಲು ಚಕ್ಷು ಇಂದ್ರಿಯವನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಎಲ್ಲ ಇಂದ್ರಿಯಗಳಲ್ಲಿ ಪ್ರಧಾನವಾದಂತಹ ಇಂದ್ರಿಯ ಆಗಿರೋದ್ರಿಂದ ಮತ್ತು ಚಕ್ಷುರಿಂದ್ರಿಯದಿಂದ ನಮ್ಗೆ ತಿಳಿದಷ್ಟು ಉಳಿದ ಇಂದ್ರಿಯಗಳಿಂದ ನಮಗೆ ತಿಳಿಲಿಕ್ಕಾಗಲ್ಲ. ಅಂದ್ರೆ ಚಕ್ಷುರಿಂದ್ರಿಯದಿಂದ ಜನ್ಯವಾದಂತಹ ಜ್ಞಾನ ಏನಿದೆ ಇದು ವಿಪುಲವಾದಂತಹ ಜ್ಞಾನ. ತುಂಬಾ ಜ್ಞಾನವನ್ನು ನಾವು ಎದರಿಂದ ಪಡಿತೀವಿ? ಚಕ್ಷುರೇಂದ್ರಿಯದಿಂದ ಪಡಿತೀವಿ. ಆದ್ದರಿಂದಾಗಿ ಚಕ್ಷುರ್ಬುದ್ಧಿಯನ್ನ ಇಲ್ಲಿ ಮೊದಲಿಗೆ ಹೇಳ್ತಾ ಇದ್ದಾರೆ. ಬಹು ವಿಷಯತ್ವಾತ್. ಇಂದ್ರಿಯ ಬುದ್ಧಿ ಉತ್ಪಾದ ಸಾಮಗ್ರೀಂ ಆಹ. ಇಂದ್ರಿಯಗಳ ಬುದ್ಧಿ ಯಾವ ರೀತಿಯಾಗಿ ಹುಟ್ಟುತ್ತೆ, ಅದರಲ್ಲಿ ಇರುವಂತಹ ಸಾಮಗ್ರಿಗಳು ಯಾವುವು, ಅವುಗಳನ್ನ ಇಲ್ಲಿ ಹೇಳ್ತಾರೆ. ತಾಹ ಪುನಃ ಇತ್ಯಾದಿ. ತಾಹ ಪುನಃ ಅನ್ನುವಂತಹ ಈ ಒಂದು ವಾಕ್ಯದ ಮುಖಾಂತರ
ಚಕ್ಷುರ್ ಇಂದ್ರಿಯ ಬುದ್ಧಿಗೆ ಇಂದ್ರಿಯ ಬುದ್ಧಿ ಉತ್ಪತ್ತಿಗೆ ಸಾಮಗ್ರಿಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸನ್ನಿಕರ್ಷ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಇಂದ್ರಿಯ, ಇಂದ್ರಿಯಾರ್ಥ, ಮನಸ್ಸು ಮತ್ತೆ ಆತ್ಮ, ಇವುಗಳ ಸನ್ನಿಕರ್ಷದಿಂದ ಏನಾಗ್ತದೆ, ನಮಗೆ ಬುದ್ಧಿಯ ಉತ್ಪತ್ತಿ ಅಂತ ಅನ್ನೋದು ಆಗ್ತದೆ, ಅಥವಾ ಜ್ಞಾನೋತ್ಪತ್ತಿ ಅಂತ ಅನ್ನೋದು ಆಗ್ತದೆ. ಅಲ್ಲಿ ಸನ್ನಿಕರ್ಷ ಶಬ್ದದಿಂದ ಏನು ಹೇಳ್ತೀವಿ ಅಂತಂದ್ರೆ ಸಂಬಂಧವನ್ನು ಹೇಳ್ತೀವಿ. ಚಕ್ಷುರಿಂದ್ರಿಯ ಅಲ್ಲ, ವಿಷಯಗಳೇನಿದೆ, ಬಾಹ್ಯ ಪದಾರ್ಥಗಳು, ಅವು ಅರ್ಥಗಳು ಇಂದ್ರಿಯದೊಂದಿಗೆ ಸಂಯೋಗವನ್ನು ಹೊಂದುತ್ತವೆ. ಇಂದ್ರಿಯ ಮನಸ್ಸಿನೊಂದಿಗೆ ಸಂಯೋಗ ಹೊಂದುತ್ತದೆ. ಆ ಮನಸ್ಸು ಆತ್ಮನೊಂದಿಗೆ ಸಂಯೋಗ ಹೊಂದಿ ಜ್ಞಾನದ ಉತ್ಪತ್ತಿಗೆ ಕಾರಣ ಆಗ್ತವೆ. ಹಾಗಾಗಿ ಅಲ್ಲಿ ಸನ್ನಿಕರ್ಷ ಶಬ್ದದಿಂದ ನಾವೇನು ಹೇಳ್ತೀವಿ, ಸಂಬಂಧ ಅಂತ ಹೇಳ್ತೀವಿ. ಇಲ್ಲಿ ಸಚ ಕೇಚಿತ್ ಸಂಯೋಗ, ಕ್ವಚಿತ್ ಸಂಯೋಗ, ಕ್ವಚಿತ್ ಸಮವಾಯ. ಇಲ್ಲಿ ಇಂದ್ರಿಯ ಮತ್ತು ಇಂದ್ರಿಯಾರ್ಥ ಸನ್ನಿಕರ್ಷವನ್ನ ತಿಳಿಬೇಕು ಅಂತಂದ್ರೆ ಅಲ್ಲಿ ಸಂಯೋಗ, ಸಂವೇತ, ಸಂಯೋಗ ಸಂವೇತ, ಸಮವಾಯ, ಸಂವೇದ ಸಮವಾಯ, ವಿಶೇಷಣ ವಿಶೇಷ ಭಾವ ಅಂತ 6 ಬಗೆಯ ಸನ್ನಿಕರ್ಷಗಳನ್ನ ನಮಗೆ ತರ್ಕಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ನ್ಯಾಯಶಾಸ್ತ್ರದಲ್ಲಿ. ಅಲ್ಲಿ ಇಲ್ಲಿ ನಮಗೆ ಅನ್ವಯವಾಗುವಂತಹದ್ದು ಯಾವುದು ಅಂತಂದ್ರೆ ಇಲ್ಲಿ ಚಕ್ರಪಾಣಿ ಉದಾಹರಿಸಿರುವಂತಹದ್ದು 2 ಹೇಳ್ತಾ ಇದ್ದಾರೆ. ಒಂದನೇದು ಸಂಯೋಗ ಸನ್ನಿಕರ್ಷ, ಚಕ್ಷುಷಾ ರೂಪ ಪ್ರತ್ಯಕ್ಷ ಜನನೆ ಸಂಯೋಗ ಸನ್ನಿಕರ್ಷ. ನಮ್ಮ ಕಣ್ಣಿನಿಂದ ಒಂದು ಘಟಾದಿ ಪದಾರ್ಥ ತಗೊಂಡಾಗ ಅವುಗಳ ರೂಪವನ್ನ ನಾವು ಸನ್ನಿಕರ್ಷ ಮಾಡ್ಕೋಬೇಕು, ಅವುಗಳನ್ನ ತಿಳಿಯಬೇಕು ಅಂದ್ರೆ ಅಲ್ಲಿ ಸಂಯೋಗ ಅನ್ನುವಂತಹ ಸನ್ನಿಕರ್ಷ ಏನಿದೆ ಅದು ಕಾರಣೀಕರ್ತವಾಗಿದೆ. ಹಾಗೆ ಈಗ ಇಲ್ಲಿ ಹೋದ ಸಮವಾಯ ಸನ್ನಿಕರ್ಷ ಅಂತ 4ನೇ ಬಗೆಯ ಸನ್ನಿಕರ್ಷ ಏನ್ ಹೇಳ್ತಾರೋ ಅದು ನಮ್ಮ ಶ್ರೋತ್ರೇಂದ್ರಿಯದಿಂದ ಶಬ್ದವನ್ನು ಗ್ರಹಣ ಮಾಡುವಲ್ಲಿ ಸಮವಾಯ ಅನ್ನುವಂತಹದ್ದು ಸನ್ನಿಕರ್ಷ ಅಂತ ಆಗುತ್ತೆ. ಸೊ ಅದನ್ನೇ ಮುಂದೆ ಹೇಳ್ತಾರೆ ಏನಂತ, ತೇನ ಚಕ್ಷುರ್ಬುದ್ಧವು ಆತ್ಮ ಮನಸ ಸಂಯುಜ್ಯತೆ. ಚಕ್ಷುರ್ಬುದ್ಧಿಯಲ್ಲಿ ಏನಾಗ್ತದೆ, ಚಕ್ಷುರ್ಬುದ್ಧಿ ಹುಟ್ಟಬೇಕು ಅಂತಂದ್ರೆ ಆತ್ಮ ಮನಸ್ಸಿನೊಂದಿಗೆ ಸಂಯೋಗ ಹೊಂದದೆ, ಮನಸ್ಸು ಇಂದ್ರಿಯದೊಂದಿಗೆ ಸಂಯೋಗ ಆಗ್ತದೆ, ಇಂದ್ರಿಯ ಅರ್ಥದೊಂದಿಗೆ ಸಂಯೋಗ ಆಗ್ತದೆ. ಈ ರೀತಿಯಾಗಿ ಏನಾಗುತ್ತೆ, ಚಕ್ಷುರಿಂದ್ರಿಯದಿಂದ ಚಕ್ಷುರ್ಬುದ್ಧಿ ಅಂತ ಅನ್ನೋದು ಹುಟ್ಕೊಳ್ಳುತ್ತೆ. ಶ್ರೋತ್ರ ಬುದ್ಧೌತು ಶ್ರೋತ್ರ ಶಬ್ದಯೋಹೋ ಸಮವಾಯ ಇತಿ ವಿಶೇಷ. ಶ್ರೋತ್ರ ಬುದ್ಧಿ ಹುಟ್ಟಬೇಕಾದ್ರೆ ಏನಾಗಬೇಕು ಅಂತಂದ್ರೆ ಆತ್ಮ ಮನಸ್ಸಿನೊಂದಿಗೆ ಸಂಯೋಗ ಹೊಂದಬೇಕು, ಮನಸ್ಸು ಇಂದ್ರಿಯದೊಂದಿಗೆ ಸಂಯೋಗ ಹೊಂದಬೇಕು. ಆಯ್ತಾ? ಆ ಇಂದ್ರಿಯ ಮತ್ತು ಶಬ್ದ ಅಂದ್ರೆ ವಿಷಯ ಎರಡು ಯಾವ ಒಂದು ಸಂಬಂಧದಿಂದ ಇದೆ ಅಂತಂದ್ರೆ ಸಮವಾಯ ಸಂಬಂಧದಿಂದ ಇದೆ. ಇದನ್ನ ಈ ತರ್ಕ ಸಂಗ್ರಹದಲ್ಲಿ ವಿಶೇಷವಾಗಿ ಹೇಳ್ತಾರೆ. ಏನು ಅಂತಂತಂದ್ರೆ, ಈಗ ಶ್ರೋತ್ರೇಂದ್ರಿಯದಿಂದ ನಮಗೆ ಏನೊಂದು ಶಬ್ದದ ಜ್ಞಾನ ಉಂಟಾಗ್ತದೆ, ಆ ಶಬ್ದ ಜ್ಞಾನವನ್ನು ಕುರಿತು ಸಮವಾಯ ಅಂತನೂ ಸನ್ನಿಕರ್ಷ ಆಗ್ತದೆ. ಹೇಗೆ ಅಂತಂದ್ರೆ ಕರ್ಣ ವಿವರ ವೃತ್ತಿ ಆಕಾಶಸ್ಯ ಶಬ್ದ ಕರ್ಣ ವಿವರ ವೃತ್ತಿ ಆಕಾಶಸ್ಯ ಶ್ರೋತ್ರತ್ವಾತ್ ಶಬ್ದ ಆಕಾಶ ಗುಣತ್ವಾತ್ ಗುಣಗುಣಿನೋಹೋ ಸಮವಾಯಾಚ ಅಂತ. ಕರ್ಣವಿವರ, ಕರ್ಣದಲ್ಲಿ ಏನೊಂದು ರಂಧ್ರ ಇದೆ, ಆ ರಂಧ್ರದಲ್ಲಿರ್ತಕ್ಕಂತಹ ಆಕಾಶವೇ ಶ್ರೋತ್ರೇಂದ್ರಿಯ ಆಗಿರೋದ್ರಿಂದಾಗಿ ಆ ಆಕಾಶಕ್ಕೂ ಮತ್ತೆ ಶಬ್ದಕ್ಕೂ ಯಾವ ರೀತಿಯಾಗಿ ಸಂಬಂಧ ಇದೆ ಅಂತಂದ್ರೆ ಏನೋ ಸಮವಾಯ ಸಂಬಂಧ ಅಂತ ಅನ್ನೋದು. ಇದು ಆಕಾಶದಲ್ಲಿ ಶಬ್ದ ಇದೆ, ಆ ಶಬ್ದ ಆಕಾಶದಲ್ಲಿರುವಂತಹ ಶಬ್ದಕ್ಕೂ ಆಕಾಶಕ್ಕೂ ಯಾವ ಸಂಬಂಧ ಅಂತಂದ್ರೆ ಸಮವಾಯ ಸಂಬಂಧ. ಸಮವಾಯ ಸಂಬಂಧವನ್ನು ನಮ್ಮಲ್ಲಿ ಹೇಳಿದ್ದಾರೆ ಏನಂತ, ಸಮವಾಯೋ ಅಪೃಥಕ್ ಭಾವೋ ಭೂಮ್ಯಾದೀನಾಂ ಗುಣೈರ್ಪತಃ ಅಂತ. ಭೂಮಿ ಇದೆ, ಭೂಮಿಯಲ್ಲಿ ಏನಾಗಿದೆ, ಒಂದು ಗಂಧ ಅನ್ನುವಂತಹ ಗುಣ ಇದೆ. ಆ ಗಂಧ ಗುಣ ಭೂಮಿಯಲ್ಲಿ ಯಾವ ಸಂಬಂಧದಿಂದ ಇದೆ ಅಂತಂದ್ರೆ ಸಮವಾಯ ಸಂಬಂಧ ಏನಿದೆ. ಅಂದ್ರೆ ಏನರ್ಥ, ಆ ಭೂಮಿಯಿಂದ ಆ ಗಂಧ ಗುಣವನ್ನ ನಾವು ತೆಗಿಲಿಕ್ಕೆ ಆಗೋದೇ ಇಲ್ಲ. ಅದೇ ರೀತಿಯಾಗಿ ಈ ಆಕಾಶದಿಂದ ನಾವು ಶಬ್ದ ಅನ್ನುವಂತಹ ಗುಣವನ್ನ ನಾವು ತೆಗೆಯೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಇಲ್ಲೇನಾಯ್ತು ಅಂತಂದ್ರೆ ಕರ್ಣವಿವರ ವೃತ್ತಿ ಆಕಾಶಸ್ಯ ಶಬ್ದತ್ವಾತ್. ಕರ್ಣದ ಏನೊಂದು ರಂಧ್ರ ಇದೆ, ಕಿವಿಯಲ್ಲಿರುವಂತಹ ಒಂದು ರಂಧ್ರ ಏನಿದೆ, ಆ ರಂಧ್ರದಲ್ಲಿರುವಂತಹ ಆಕಾಶನೇ ಶ್ರೋತ್ರೇಂದ್ರಿಯ ಆಗಿದೆ. ಆ ಶ್ರೋತ್ರೇಂದ್ರಿಯದಲ್ಲಿ ಶಬ್ದ ಇದೆ, ಶಬ್ದ ಏನಾಗಿದೆ, ಗುಣಗುಣಿನೋಹೋ ಸಮವಾಯಚ. ಗುಣ ಯಾವುದು ಶಬ್ದ, ಗುಣಿ ಯಾವುದು ಆಕಾಶ. ಹಾಗಾಗಿ ಅವು ಎರಡರ ಮಧ್ಯದಲ್ಲಿ ಏನಾಗಿದೆ, ಸಮವಾಯ ಇದೆ, ಸಮವಾಯ ಸಂಬಂಧ ಇದೆ. ಹಾಗಾಗಿ ಕಿವಿಯಿಂದ ನಾವು ಶಬ್ದವನ್ನ ಗ್ರಹಣ ಮಾಡಬೇಕು ಅಂತಂದ್ರೆ ಅಲ್ಲಿ ಸಮವಾಯ ಅಂತ ಅನ್ನೋದು ಸನ್ನಿಕರ್ಷ ಆಗಿರುತ್ತೆ. ಆದ್ದರಿಂದಾಗಿ ಶ್ರೋತ್ರ ಬುದ್ಧೌತು ಶ್ರೋತ್ರ ಶಬ್ದಯೋಹೋ ಸಮವಾಯ ಇತಿ ವಿಶೇಷ. ಶ್ರೋತ್ರ ಬುದ್ಧಿಯಲ್ಲಿ
ಸಮವಾಯ ಸಂಬಂಧ ಅಂತ ಅನ್ನೋದು ವಿಶಿಷ್ಟವಾದಂತ, ಅಲ್ಲಿ ವಿಶಿಷ್ಟವಾದಂತಹ ಒಂದು ಸನ್ನಿಕರ್ಷ. ಬೇರೆ ಇಂದ್ರಿಯಗಳಲ್ಲಿ ಸಮವಾಯ ಸನ್ನಿಕರ್ಷ ಇಲ್ಲ. ಬೇರೆ ಇಂದ್ರಿಯಗಳಿಗೆ ಸಂಯೋಗ ಅನ್ನುವಂತಹದ್ದು ಸನ್ನಿಕರ್ಷ ಆದ್ರೆ ಶ್ರೋತ್ರಕ್ಕೆ ಮಾತ್ರ ಸಮವಾಯ ಅನ್ನೋದು ಸನ್ನಿಕರ್ಷ ಅಂತ ತಿಳಿಸ್ಕೊಟ್ರು. ಕ್ಷಣಿಕಾಹ ಇತಿ ಆಶುತರ ವಿನಾಶಿನ್ಯ. ಕ್ಷಣಿಕ ಶಬ್ದದಿಂದ ನಾವು ಏನ್ ಅರ್ಥ ಮಾಡ್ಕೋತೀವಿ ಅಂತಂದ್ರೆ ಆಶುತರ ವಿನಾಶಿನ್ಯ. ಆಶುತರ ಅಂದ್ರೆ ಬೇಗನೆ ಅವುಗಳು ಏನಾಗ್ತವೆ, ವಿನಾಶವನ್ನು ಹೊಂದುತ್ತವೆ. ನತು ಬೌದ್ಧ ಸಿದ್ಧಾಂತವತ್ ಏಕಕ್ಷಣಾವಸ್ಥಾಯಿನ್ಯ. ಬೌದ್ಧ ಮತದಲ್ಲಿ ಏನ ಹೇಳ್ತಾರೆ ಅಂತಂದ್ರೆ ಸರ್ವಂ ಕ್ಷಣಿಕಂ, ಎಲ್ಲವೂ ಕ್ಷಣಿಕವಾದದ್ದು. ಒಂದೇ ಕ್ಷಣದಲ್ಲಿ ಉತ್ಪತ್ತಿ ಆಗುತ್ತೆ, ಅದೇ ಕ್ಷಣದಲ್ಲಿ ಅದರ ಸ್ಥಿತಿ ಇರುತ್ತೆ, ಅದೇ ಕ್ಷಣದಲ್ಲಿ ಅದು ನಾಶವನ್ನು ಹೊಂದುತ್ತದೆ ಅಂತ ಹೇಳ್ತಾರೆ. ಆದ್ರೆ ನಾವು ಹೇಳುವಂತಹ ಈ ಒಂದೇನು ಕ್ಷಣಿಕ ಅಂತ ಹೇಳ್ತಿದ್ದೀವೋ ಆ ಕ್ಷಣಿಕಕ್ಕೂ ಬೌದ್ಧರ ಕ್ಷಣಿಕಕ್ಕೂ ವ್ಯತ್ಯಾಸ ಇದೆ. ನಾವು ಹೇಳುವಂತಹ ಕ್ಷಣಿಕ ಯಾವ ಒಂದು ಅಭಿಪ್ರಾಯದಲ್ಲಿ ಹೇಳ್ತಿದ್ದೀವಿ ಅಂತಂದ್ರೆ ಆಶುತರ ವಿನಾಶಿನ್ಯ, ಸ್ವಲ್ಪ ಕಾಲಾವಧಿಯಲ್ಲಿ ಇದ್ಕೊಂಡು ಅವುಗಳು ನಾಶವನ್ನು ಹೊಂದುತ್ತವೆ ಅಂತ. ಅಂದ್ರೆ ಈಗ ಒಂದು ನಾಶ ಹೊಂದುತ್ತೆ ಅಂತಂದ್ರೆ ಮತ್ತೆ ಅದು ನಮಗೆ ಹೇಗೆ ನೆನಪುಳಿಯುತ್ತದೆ ಅಂತ ಪ್ರಶ್ನೆ. ಈಗ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಯಾವುದೋ ಒಂದು ಘಟ ಜ್ಞಾನವನ್ನ ನಾವು ಮಾಡ್ಕೋತೀವಿ. ಆ ಘಟ ಘಟವನ್ನ ನಾವು ಚಕ್ಷುರೇಂದ್ರಿಯದಿಂದ ನೋಡ್ತೀವಿ, ಅದರಿಂದ ನಮಗೇನ್ ಜ್ಞಾನ ಆಗ್ತದೆ, ಘಟದ ಜ್ಞಾನ ಅಂತ ಅನ್ನೋದು ಆಗ್ತದೆ. ಘಟದ ಜ್ಞಾನ ಉಂಟಾದಾಗ ನಾವು ಅದು ಏಕಕ್ಷಣ, ಇದು ಕ್ಷಣಿಕಾಶ್ಚ ಅಂತ ಹೇಳೋದ್ರಿಂದಾಗಿ ಅದೇನಾಯ್ತು, ಜ್ಞಾನ ಉಂಟಾಯ್ತು, ಆ ಜ್ಞಾನ ಹೊರಟು ಹೋಯ್ತು. ಮತ್ತೆ ನಾವು ಒಂದು ದಿನ ಬಿಟ್ಟು, ಒಂದು ಗಂಟೆ ಬಿಟ್ಟು, ಅಥವಾ ಒಂದು ತಿಂಗಳು ಬಿಟ್ಟು ಮತ್ತೆ ಆ ಒಂದು ಘಟ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇದ್ದೇ ಇರ್ತದಲ್ಲ, ನಮ್ಮ ಸ್ಮೃತಿಯಲ್ಲಿ ಇರ್ತದಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಏನಂದ್ರೆ ಆ ಘಟಜ್ಞಾನ ಯದ್ಯಪಿ ಕ್ಷಣಿಕವಾಗಿದ್ದರೂ ಕೂಡ ಆ ಜ್ಞಾನ ಹೋಗಬೇಕಾದ್ರೆ ನಮ್ಮ ಬುದ್ಧಿಯಲ್ಲಿ ಏನ್ ಮಾಡ್ತದೆ ಅಂದ್ರೆ ಅದು ಸಂಸ್ಕಾರವನ್ನು ಬಿಟ್ಟು ಹೋಗ್ತದೆ. ಆ ಸಂಸ್ಕಾರದಿಂದ ನಾವೇನ್ ಮಾಡ್ತೀವಿ, ಮುಂದೆ ಏನ್ ಮಾಡ್ತೀವಿ, ಯಾವುದೋ ಕಾಲದಲ್ಲಿ ಈ ಘಟವನ್ನ ನಾವು ಸ್ಮರಣ ಮಾಡ್ಕೋತೀವಿ. ಆ ಸಂಸ್ಕಾರದಿಂದ ಅದು ಬರ್ತದೆ ಹೊರತು ಅದು ಜ್ಞಾನನೇ ಅಲ್ಲಿವರೆಗೆ ಇತ್ತು ಅಂತ ಆಗೋದಿಲ್ಲ. ಆದ್ದರಿಂದಾಗಿ ಅದು ಕ್ಷಣಿಕ. ಒಂದು ಕ್ಷಣದಲ್ಲಿ ಜ್ಞಾನ ಉತ್ಪತ್ತಿಯಾಗಿ ಆ ಸ್ವಲ್ಪ ಹೊತ್ತು ಇದ್ದು ಆ ಜ್ಞಾನ ಅಂತ ಅನ್ನೋದೇನಾಗ್ತದೆ, ನಾಶವನ್ನು ಹೊಂದುತ್ತದೆ. ಇನ್ನ ನಿಶ್ಚಯಾತ್ಮಿಕ ಅಂತಂದ್ರೆ ಏನು, ವಸ್ತು ಸ್ವರೂಪ ಪರಿಚ್ಛೇದಾತ್ಮಿಕ. ವಸ್ತು ಸ್ವರೂಪವನ್ನ ಏನ್ ಮಾಡ್ತದೆ, ಪರಿಚ್ಛೇದ ಅಂದ್ರೆ ಜ್ಞಾನ, ವಸ್ತು ಸ್ವರೂಪವನ್ನ ತಿಳಿಸಿಕೊಡುವಂತಹದ್ದು ಅಂತ. ಪರಿಚ್ಛೇದ ಕ್ಷಣಿಕತ್ವೇ ಅಪಿ ವಸ್ತು ಪರಿಚ್ಛೇದಕತ್ವಂ ಪ್ರದೀಪಾರ್ಚಿ ಜ್ವಲನವದ್ ಬುದ್ಧೀನಾಂ ಅವಿರುದ್ಧಂ ಇತ್ಯರ್ಥ. ವಸ್ತು ಕ್ಷಣಿಕತ್ವೇ ಅಪಿ, ಒಂದು ಕ್ಷಣಿಕ ಆಗಿದ್ದರೂ ಕೂಡ ವಸ್ತುವನ್ನ ಜ್ಞಾನ ಮಾಡಿಕೊಡೋದು ಯಾವ ರೀತಿಯಾಗಿ ಅಂದ್ರೆ ಪ್ರದೀಪಾರ್ಚಿ ಜ್ವಲನವತ್. ಅಂದ್ರೆ ಈಗ ಅಗ್ನಿ ಅಂದ್ರೆ ಪ್ರದೀಪ ಅಂತಂದ್ರೆ ಏನು, ಬೆಳಕು. ಬೆಳಕು ಇದ್ರೆ ಮಾತ್ರ ನಾವು ಯಾವುದೇ ಒಂದು ವಸ್ತುವನ್ನು ನೋಡ್ಲಿಕ್ಕೆ ಸಾಧ್ಯ. ಕತ್ಲಿತ್ತು ಅಂತಂದ್ರೆ ಎಲ್ಲಾ ವಸ್ತುಗಳು ಇರ್ತದೆ, ಇಂದ್ರಿಯವೂ ಇರ್ತದೆ, ಆದ್ರೆ ನಾವು ಆ ಕತ್ಲಲ್ಲಿ ಯಾವುದೇ ವಸ್ತುವನ್ನ ನಾವು ತಿಳ್ಕೊಳಿಕ್ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ವಸ್ತು ಜ್ಞಾನವನ್ನು ಯಾವ ರೀತಿಯಾಗಿ ಮಾಡ್ಕೊಡ್ತದೆ ಅಂದ್ರೆ ಅಗ್ನಿ ಯಾವ ರೀತಿಯಾಗಿ ನಮಗೆ ಆ ವಸ್ತುವನ್ನ ತಿಳಿಸ್ಕೊಡ್ತದೋ ಆ ರೀತಿಯಾಗಿ ಇಲ್ಲಿ ಕ್ಷಣಿಕತ್ವವಾಗಿದ್ರೂ ಕೂಡ ವಸ್ತುವಿನ ಜ್ಞಾನವನ್ನ ಆ ಪ್ರದೀಪ ಅಂದ್ರೆ ನಮಗೆ ಈ ಬೆಳಕು ಹೇಗೆ ತಂದುಕೊಡ್ತದೋ ಆ ರೀತಿಯಾಗಿ ಆ ನಮಗೆ ತಂದು ಕೊಡ್ತದೆ ಅಂತ. ಅದೇ ರೀತಿಯಾಗಿ ಪ್ರದೀಪಾರ್ಚಿ ಜ್ವಲನವತ್ ಬುದ್ಧೀನಾಂ ಅವಿರುದ್ಧಂ ಇತ್ಯರ್ಥ. ಇನ್ನೂ ಒಂದೇನು ಅಂತಂದ್ರೆ ಪ್ರದೀಪ, ದೀಪ ಇದೆ, ಅರ್ಚಿಹಿ ಅಂತಂದ್ರೆ ಕಿಡಿಗಳು ಅಂತ, ಬೆಂಕಿಯ ಕಿಡಿಗಳು. ಬೆಳಕು ಇದೆ, ಬೆಂಕಿಯ ಕಿಡಿಗಳಿದೆ, ಜ್ವಲನ ಅಂದ್ರೆ ಅಗ್ನಿ. ಓಕೆ, ಈ ಪ್ರದೀಪದ ಜ್ಞಾನವೂ ನಮಗುಂಟಾಗುತ್ತೆ, ಅರ್ಚಿಯ ಜ್ಞಾನ ಅಂದ್ರೆ ಕಿಡಿಗಳ ಜ್ಞಾನವೂ ನಮಗುಂಟಾಗುತ್ತೆ, ಮತ್ತೆ ಈ ಅಗ್ನಿಯ ಜ್ಞಾನವೂ ಕೂಡ ನಮಗೆ ಉಂಟಾಗುತ್ತೆ. ಇನ್ನು ಮೂರರ ಜ್ಞಾನ ಏನಾಗಿದೆ ಅಂತಂದ್ರೆ ಆ ಮೂರರಲ್ಲಿಯೂ ವಿಷಯವಾದದ್ದು ಯಾವುದು ಅಂದ್ರೆ ಅಗ್ನಿಯೇ. ಆ ಅಗ್ನಿಯೇ ಆಗಿದ್ದರೂ ಕೂಡ ಅವುಗಳ ಸ್ವರೂಪದಲ್ಲಿ ವ್ಯತ್ಯಾಸ ಇರೋದ್ರಿಂದಾಗಿ ಪರಸ್ಪರ ವಿರೋಧ ಅಂತ ಅನ್ನೋದು ಆಗೋದಿಲ್ಲ. ಅದೇ ರೀತಿಯಾಗಿ ಕ್ಷಣಿಕವಾಗಿದ್ದರೂ ಕೂಡ ವಸ್ತುವಿನ ಜ್ಞಾನ ಕ್ಷಣಿಕವಾಗಿದ್ದರೂ ಕೂಡ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಆ ಜ್ಞಾನ ನಮಗೆ ಉಂಟಾಗ್ತಾ ಇರೋದ್ರಿಂದ ಅವುಗಳಲ್ಲಿ ಯಾವುದೇ ವಿಧವಾದಂತಹ ವಿರೋಧ ಇಲ್ಲ ಅಂತ ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸ್ಕೊಟ್ರು. ಇನ್ನ ಮುಂದಿನ ಒಂದು ಶ್ಲೋಕ, ಮನೋರ್ಥೋ ಬುದ್ಧಿ ಆತ್ಮ ಚ ಇತ್ಯಧ್ಯಾತ್ಮ ಗುಣ ಸಂಗ್ರಹ
ಶುಭಾಶುಭ ಪ್ರವೃತ್ತಿ ನಿವೃತ್ತಿ ಹೇತುಶ್ಚ ದ್ರವ್ಯಾಶ್ರಿತಂ ಚ ಕರ್ಮ ಯದುಚ್ಯತೆ ಕ್ರಿಯಾ ಇತಿ. ಮನೋ ಅರ್ಥೋ ಬುದ್ಧಿ ಆತ್ಮ ಇತ್ಯೇತದ್ ಅಧ್ಯಾತ್ಮ ದ್ರವ್ಯಗುಣ ಸಂಗ್ರಹ. ಅಧ್ಯಾತ್ಮ ದ್ರವ್ಯಗುಣ ಸಂಗ್ರಹ ಅಂತನ್ನೋದನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅಧ್ಯಾತ್ಮ ಅಂತಂದ್ರೆ ಏನು ಅಂತಂದ್ರೆ ಆತ್ಮನಃ ಅಧಿ, ಆತ್ಮನಿಗೆ ಸಂಬಂಧಪಟ್ಟದ್ದು ಯಾವುದು ಅದನ್ನ ಅಧ್ಯಾತ್ಮ ಅಂತ ಹೇಳ್ತೀವಿ. ಅಧ್ಯಾತ್ಮ ಗುಣ ಸಂಗ್ರಹ ಯಾವುದು ಅಂತಂದ್ರೆ ಮನಸ್ಸು, ಮನಸ್ಸಿನ ಅರ್ಥಗಳು, ಬುದ್ಧಿ ಮತ್ತು ಆತ್ಮ, ಈ ನಾಲ್ಕರ ಗುಂಪೇನಿದೆ, ಇದನ್ನ ಅಧ್ಯಾತ್ಮ ದ್ರವ್ಯಗುಣ ಸಂಗ್ರಹ ಅಂತ ಕರೀತಾರೆ. ಈ ದ್ರವ್ಯಗುಣ ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ ಇವುಗಳಲ್ಲಿ ಎರಡು ದ್ರವ್ಯಗಳಿದೆ, ಎರಡು ಗುಣಗಳಿದೆ. ಮನಸ್ಸು ಮತ್ತು ಆತ್ಮ ಈ ಎರಡು ಏನು ಹೇಳ್ತೀವಿ, ಇವೆರಡನ್ನ ದ್ರವ್ಯ ಅಂತ ಕರಿತೀವಿ. ಅರ್ಥ, ಮನೋರ್ಥ ಯಾವುದು? ಚಿಂತ್ಯಂ ವಿಚಾರ್ಯಂ ಉಹ್ಯಂ ಚ ಧ್ಯೇಯಂ ಸಂಕಲ್ಪಮೇವ ಚ ಯತ್ಕಿಂಚಿನ್ ಮನಸೋಜ್ಞೇಯಂ ತತ್ಸರ್ವಂ ಹಿ ಅರ್ಥ ಸಂಜ್ಞಕಂ ಅಂತ ಹೇಳಿದ್ರು. ಮನೋರ್ಥಗಳು ಯಾವುದು? ಚಿಂತ್ಯಾದಿಗಳು. ಆ ಚಿಂತ್ಯಾದಿಗಳನ್ನ ನಾವೇನಂತ ಕರಿತೀವಿ? ಮನೋರ್ಥ ಅಂತ ಕರಿತೀವಿ. ಇನ್ನ ಬುದ್ಧಿಯಾದಿಗಳು ಯಾವುದು ಅಂತಂದ್ರೆ ಚಕ್ಷುರ್ ಬುದ್ಧಿಯಾದಿಗಳು, ಇಂದ್ರಿಯಜನ್ಯವಾದಂತಹ ಜ್ಞಾನ ಏನಿದೆ ಅದನ್ನ ಬುದ್ಧಿ ಶಬ್ದದಿಂದ ತಗೊಳ್ತೀವಿ. ಸೊ ಇಂದ್ರಿಯಜನ್ಯ ಜ್ಞಾನ ಮತ್ತು ಮನಸ್ಸಿನಿಂದ ಹುಟ್ಟಿದಂತಹ ಜ್ಞಾನ, ಈ ಎರಡೂ ಜ್ಞಾನಗಳೇನಿದೆ ಇವುಗಳು ಗುಣಗಳು ಅಂತ ಕರೆಯಲ್ಪಡ್ತವೆ. ಆತ್ಮ ಮತ್ತು ಮನಸ್ಸು ಈ ಎರಡು ದ್ರವ್ಯ ಅಂತ ಕರೆಯಲ್ಪಡ್ತವೆ. ಸೊ ಈಗ ನಾವು ನವಕಾರಣ ದ್ರವ್ಯ ಹೇಳಬೇಕಾದ್ರೆ ಯಾವುದು? ಪೃಥಿವ್ಯಾಪ್ ತೇಜ್ ವಾಯು ಆಕಾಶ ಕಾಲದಿಂಗ್ ಆತ್ಮ ಮನಾಂಸಿ ನವೈವ ಅಂತ ಹೇಳ್ತೀವಿ. ಕಾಲ, ದಿಕ್ಕು, ಆತ್ಮ ಮತ್ತು ಮನಸ್ಸು, ನವಕಾರಣ ದ್ರವ್ಯಗಳಲ್ಲಿ ಈ ಎರಡು ದ್ರವ್ಯಗಳನ್ನು ಹೇಳಿದ್ದಾರೆ, ಯಾವುದು? ಮನಸ್ಸು ಮತ್ತು ಆತ್ಮವನ್ನ. ಹಾಗಾಗಿ ಅವು ದ್ರವ್ಯ ಅಂತ ಕರೆಯಲ್ಪಡ್ತವೆ. ಇನ್ನು ಮನಸ್ಸಿನ ವಿಷಯ ಮತ್ತು ಬುದ್ಧಿ ಈ ಎರಡು ಗುಣ ಅಂತ ಕರೆಯಲ್ಪಡ್ತವೆ. ಸೊ ಹಾಗಾಗಿ ಇದು ಅಧ್ಯಾತ್ಮ ದ್ರವ್ಯ ಗುಣ ಸಂಗ್ರಹ. ಅಧ್ಯಾತ್ಮ ದ್ರವ್ಯಗಳು, ಅಧ್ಯಾತ್ಮ ಗುಣಗಳು, ಇವುಗಳ ಸಂಗ್ರಹವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಇದನ್ನು ಮಾಡ್ತಿದ್ದಾರೆ ಅಂತಂದ್ರೆ ಶುಭಾಶುಭ ಪ್ರವೃತ್ತಿ ನಿವೃತ್ತಿ ಹೇತುಶ್ಚ, ಇದು ಮಹತ್ವಪೂರ್ಣವಾದಂಥದ್ದು. ಈ ಶುಭಾಶುಭ ಪ್ರವೃತ್ತಿ, ಶುಭ ಪ್ರವೃತ್ತಿ, ಅಶುಭ ಪ್ರವೃತ್ತಿ, ಶುಭ ನಿವೃತ್ತಿ, ಅಶುಭ ನಿವೃತ್ತಿ, ಈ ನಾಲ್ಕಕ್ಕೂ ಕೂಡ ಇವುಗಳೇನಾಗಿವೆ? ಕಾರಣವಾಗಿವೆ. ಯಾವುದು? ಮನಸ್ಸು, ಮನಸ್ಸಿನ ಅರ್ಥ, ಬುದ್ಧಿ ಮತ್ತು ಆತ್ಮ, ಇವುಗಳ ಏನೊಂದು ಸಂಗ್ರಹ ಇದೆ, ಇವುಗಳ ಒಂದು ಪ್ರವೃತ್ತಿ ಏನಿದೆ, ಆ ಪ್ರವೃತ್ತಿ ಯಾವುದಕ್ಕೆ ಕಾರಣ ಆಗಿದೆ ಅಂತಂದ್ರೆ ಶುಭ ಕರ್ಮಕ್ಕೆ ಪ್ರವೃತ್ತಿ, ಶುಭ ಕರ್ಮದ ಪ್ರವೃತ್ತಿಗೆ ಕಾರಣ ಆಗಿದೆ, ಶುಭ ಕರ್ಮದ ನಿವೃತ್ತಿಗೆ ಕಾರಣ ಆಗಿದೆ. ಅಶುಭ ಕರ್ಮದ ಪ್ರವೃತ್ತಿಗೆ ಕಾರಣ ಆಗಿದೆ, ಅಶುಭ ಕರ್ಮದ ನಿವೃತ್ತಿಗೆ ಕಾರಣ ಆಗಿದೆ. ಇನ್ನು ದ್ರವ್ಯಾಶ್ರಿತಂಚ ಕರ್ಮ, ಈ ಕರ್ಮ ಅಂತ ಅನ್ನೋದೇನಾಗಿದೆ ಅಂತಂದ್ರೆ ದ್ರವ್ಯಾಶ್ರಿತವಾಗಿದೆ. ಯದುಚ್ಯತೆ ಕ್ರಿಯಾ. ಕ್ರಿಯಾ ಅಂದ್ರೆ ಯಾವುದನ್ನ ನಾವು ಯಾವ ಕರ್ಮವನ್ನು ನಾವು ಕ್ರಿಯಾ ಅಂತ ಕರಿತೀವಿ? ದ್ರವ್ಯಾಶ್ರಿತವಾದಂತಹ ಕರ್ಮವು ದ್ರವ್ಯಾಶ್ರಿತ ಆಗಿದೆ, ಯಾವುದನ್ನ ನಾವು ಕ್ರಿಯೆ ಅಂತ ಕರಿತೀವೋ ಅದು ಅಂತ. ಇನ್ನ ಚಕ್ರಪಾಣಿಯ ವ್ಯಾಖ್ಯಾನವನ್ನ ನೋಡೋದಾದ್ರೆ ಮನೋ ಅರ್ಥೋ ವಕ್ಷಮಾಣೋ ಮನಸಸ್ತು ಚಿಂತ್ಯಮರ್ಥ ಇತ್ಯನೇನ. ಮನೋ ಅರ್ಥವನ್ನ ಏನಂತ ತಿಳ್ಕೋಬೇಕು ಅಂದ್ರೆ ಈ ಮುಂದೆ 16ನೇ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಮನಸ್ಸಸ್ತು ಚಿಂತ್ಯಮರ್ಥ ತತ್ರ ಮನಸ್ಸೋ ಮನೋಬುದ್ಧೇಶ್ಚ ಅಂತ. ಅಲ್ಲಿ 16ನೇ ಶ್ಲೋಕದಲ್ಲಿ ಮನಸ್ಸಿನ ಅರ್ಥಗಳು ಯಾವುದು ಅಂತ ನಮಗೆ ತಿಳಿಸ್ಕೊಡ್ತಾರೆ. ಆ ಮನೋಅರ್ಥಗಳನ್ನ ನಾವಿಲ್ಲಿ ಗ್ರಹಣ ಮಾಡಬೇಕು. ಬುದ್ಧಿ ಇಹ ಮನೋಬುದ್ಧಿ ವಿವಕ್ಷಿತ. ಇಲ್ಲಿ ಚಕ್ರಪಾಣಿ ಒಂದು ವಿಶೇಷವನ್ನು ಹೇಳ್ತಾರೆ. ಬುದ್ಧಿ ಅಂತ ಅನ್ನೋದ್ರಿಂದ ಯಾವುದು ತಗೊಳ್ಬೇಕು ಅಂದ್ರೆ ಮನೋಬುದ್ಧಿಯನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇಂದ್ರಿಯ ಬುದ್ಧಿನಾಂ ಪಂಚಪಂಚಕೇನೈವ ಗ್ರಹಣ ಅಂತ. ಹಿಂದೆ ಪಂಚಪಂಚಕಗಳಲ್ಲಿ ಇಂದ್ರಿಯ ಬುದ್ಧಿಗಳನ್ನು ಕೂಡ ಗ್ರಹಣ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಬುದ್ಧಿ ಶಬ್ದದಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ಮನೋಬುದ್ಧಿಯನ್ನ ಗ್ರಹಣ ಮಾಡಬೇಕು ಅಂತ. ಆತ್ಮಾನಂ ಅಧಿಕೃತ್ಯ ಅಧ್ಯಾತ್ಮಂ, ಆತ್ಮಾನಂ ಅಧಿಕೃತ್ಯ ಅಧ್ಯಾತ್ಮಂ, ಆತ್ಮನನ್ನು ಅಧಿಕೃತ್ಯ ಅಂದ್ರೆ ಆತ್ಮನನ್ನು ಏನ್ ಹೇಳ್ತೀವಿ, ಆತ್ಮನಿಗೆ ಸಂಬಂಧಪಟ್ಟದ್ದು ಯಾವುದು ಅದನ್ನ ಅಧ್ಯಾತ್ಮ ಅಂತ ಕರಿತೀವಿ. ಅಧಿಕೃತ್ಯ ಅಂತಂದ್ರೆ ಸಂಬಂಧಿಸಿದ್ದು ಅಂತ. ಆತ್ಮನನ್ನು ಆಧರಿಸಿ ಯಾವ್ಯಾವ್ದಿದೆ ಅಂದ್ರೆ ಆತ್ಮನಿಗೆ ಸಂಬಂಧಪಟ್ಟದ್ದು ಯಾವ್ದ್ಯಾವ್ದಿದೆ ಅದನ್ನ ಅಧ್ಯಾತ್ಮ ಅಂತ ಹೇಳ್ತೀವಿ. ಆತ್ಮಾನಂ ಅಧಿಕೃತ್ಯ ಯಾನಿ ದ್ರವ್ಯಾಣಿ ಏಚ ಗುಣಾಃ ತೇಷಾಂ ಸಂಗ್ರಹೋ ಅಧ್ಯಾತ್ಮ ಗುಣದ್ರವ್ಯ ಸಂಗ್ರಹ. ಅಂದ್ರೆ ಏನು? ಆತ್ಮಾನಂ ಅಧಿಕೃತ್ಯ, ಆತ್ಮನನ್ನು ಕುರಿತು ಯಾವುಗಳು ದ್ರವ್ಯಗಳಿದೆ, ಯಾವುಗಳು ಗುಣಗಳಿದೆ, ಆ
ಯಾವೆಲ್ಲ ದ್ರವ್ಯಗಳು ಯಾವೆಲ್ಲ ಗುಣಗಳು ಆತ್ಮನನ್ನು ಕುರಿತಾಗಿವೆ ಅವುಗಳ ಒಂದು ಸಂಗ್ರಹ ಏನಿದೆ ಅದನ್ನ ನಾವೇನಂತ ಕರಿತೀವಿ, ಅಧ್ಯಾತ್ಮ ದ್ರವ್ಯ ಗುಣ ಸಂಗ್ರಹ ಅಂತ ಕರಿತೀವಿ. ತತ್ರ ಗುಣಾಹ ರೂಪಾದಿ ಬುದ್ಧಯ. ಇಲ್ಲಿ ಗುಣ ಶಬ್ದದಿಂದ ನಾವೇನ್ ತಗೊಳ್ತೀವಿ ಅಂತಂದ್ರೆ ರೂಪಾದಿ ಬುದ್ಧಿಗಳನ್ನಂತ ತಗೊಳ್ತೀವಿ ಅಂತ ಹೇಳಿದ್ರು. ಅಂದ್ರೆ ಏನ್ ಹೇಳ್ದಂಗಾಯ್ತು ಅಂದ್ರೆ ಇಲ್ಲಿ ಮನಸ್ಸು, ಮನಸ್ಸಿನ ಅರ್ಥಗಳು, ಬುದ್ಧಿ. ಈ ಬುದ್ಧಿ ಶಬ್ದದಿಂದ ಚಕ್ರಪಾಣಿ ಅರ್ಥ ಮಾಡಿದ್ದೇನು, ಮನೋಬುದ್ಧಿಯನ್ನ ಹೇಳ್ತಾರೆ. ಅದಾದ್ಮೇಲೆ ಗುಣ ಶಬ್ದದಿಂದ ರೂಪಾದಿ ಬುದ್ಧಿಗಳನ್ನು ಹೇಳ್ತಾರೆ. ಅಂದ್ರೆ ಇಂದ್ರಿಯಜನ್ಯ ಜ್ಞಾನ, ಮನಸ್ಸಿನಿಂದ ಜನ್ಯವಾದಂತಹ ಜ್ಞಾನ, ಆ ಎಲ್ಲವನ್ನು ಕೂಡ ನಾವಿಲ್ಲಿ ಗ್ರಹಣ ಮಾಡ್ತೀವಿ. ಅದೇ ರೀತಿ ಮನಸ್ಸಿನ ಅರ್ಥಗಳಂತಹ ಚಿಂತ್ಯಾದಿಗಳನ್ನು ಕೂಡ ನಾವಿಲ್ಲಿ ಗ್ರಹಣ ಮಾಡ್ತೀವಿ. ಶೇಷಂ ದ್ರವ್ಯಂ, ಉಳಿದಂತಹ ಮನಸ್ಸು ಮತ್ತು ಆತ್ಮ ಅನ್ನುವಂತಹ ದ್ರವ್ಯ, ಈ ಎಲ್ಲವುಗಳ ಸಂಗ್ರಹ ಏನಿದೆ ಇಲ್ಲಿ ನಾವು ಅದ್ರ ಬಗ್ಗೆ ಇಲ್ಲಿ ತಿಳಿತಾ ಇದ್ದಾರೆ. ಯಾವುದು ಪ್ರವೃತ್ತಿ ಮತ್ತು ನಿವೃತ್ತಿಗೆ ಹೇತುವಾಗಿರುವಂತದ್ದು. ಶುಭಾಶುಭ ಕರ್ಮಗಳ ಪ್ರವೃತ್ತಿ, ಶುಭಾಶುಭ ಫಲಗಳ ಕರ್ಮಗಳ ನಿವೃತ್ತಿಗೆ ಅವು ಕಾರಣವಾಗಿವೆ ಅಂತ. ಏತದುಕ್ತಂ ಭವತಿ, ಈ ರೀತಿಯಾಗಿ ಹೇಳಿದೆ. ಅಂದ್ರೆ ಒಟ್ಟಾರೆ ಇಲ್ಲಿ ಏನ್ ಹೇಳ್ಬೇಕಂತಿದ್ದಾರೆ ಅದನ್ನ ಇಲ್ಲಿ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಏನಂತ, ಆತ್ಮನಃ ಅಪಕಾರಕ ಉಪಕಾರಕಾಣಾಂ ದ್ರವ್ಯಗುಣಾನಾಂ ಅಯಂ ಸಂಗ್ರಹ ಐತಿ. ಅಂದ್ರೆ ಅಧ್ಯಾತ್ಮ ದ್ರವ್ಯಗುಣ ಸಂಗ್ರಹ ಅಂತ ಅನ್ನೋದರಿಂದ ನಾವು ಏನನ್ನ ತಿಳಿತಾ ಇದೀವಿ ಇಲ್ಲಿ ಅಂತಂದ್ರೆ, ಆತ್ಮನಃ ಅಪಕಾರಕ, ಆತ್ಮನಃ ಉಪಕಾರಕ, ಉಪಕಾರಕಾಣಾಂ ದ್ರವ್ಯಗುಣ ಗುಣಾನಾಂ ಅಯಂ ಸಂಗ್ರಹ. ಆತ್ಮನಿಗೆ ಅಪಕಾರ ಮಾಡುವಂತಹ ಅಥವಾ ಮತ್ತು ಆತ್ಮನಿಗೆ ಉಪಕಾರ ಮಾಡುವಂತಹ ದ್ರವ್ಯ ಗುಣಗಳ ಇದು ಸಂಗ್ರಹ ಆಗಿದೆ ಅಂತ. ಆತ್ಮನಿಗೆ ಉಪಕಾರ ಮಾಡುವಂತಹದ್ದು ಯಾವುದು ಅಂತಂದ್ರೆ, ಅಂದ್ರೆ ಉಪಕಾರ ಮಾಡ್ತಾ ಇವೆ ಅಂತಂದ್ರೆ ಏನು, ಒಳ್ಳೆಯ ಕರ್ಮಗಳನ್ನು ನಾವೇನು ಹೇಳ್ತೀವಿ ಅವುಗಳು ಉಪಕಾರ ಮಾಡುವಂತಹದ್ದು. ಕೆಟ್ಟದ್ದು ಅಂತ ಏನ್ ಹೇಳ್ತೀವಿ ಅವು ಅಪಕಾರ ಮಾಡುವಂತಹದ್ದು. ಆ ಎಲ್ಲ ದ್ರವ್ಯಗಳ ಆ ಎಲ್ಲ ಗುಣಗಳ ಇದು ಸಂಗ್ರಹ ಅಂತ. ಯೋಯಂ ಸಂಗ್ರಹ ಶುಭಸ್ಯ ಧರ್ಮಸ್ಯ ಸುಖಸ್ಯ ಚ ಪ್ರವೃತ್ತೌ ಹೇತು ಭವತಿ. ಏನು ಶುಭ ಕರ್ಮ ಅಂತೇನಿದೆ ಅದೇನ್ ಮಾಡುತ್ತೆ, ಯೋಯಂ ಸಂಗ್ರಹ, ಯಾವ ಈ ಸಂಗ್ರಹ ಏನ್ ಮಾಡ್ತದೆ, ಶುಭಸ್ಯ ಧರ್ಮಸ್ಯ, ಶುಭವಾದಂತಹ ಧರ್ಮ ಮತ್ತು ಸುಖಸ್ಯ ಚ ಪ್ರವೃತ್ತವು ಹೇತು ಭವತಿ, ಸುಖದ ಪ್ರವೃತ್ತಿಗೆ ಹೇತು ಕಾರಣೀಭೂತವಾದಂತಹದ್ದು. ಇನ್ನ ಅಶುಭಸ್ಯ ಅಧರ್ಮಸ್ಯ ಅಸುಖಸ್ಯ ಚ ನಿವೃತ್ತವು ಹೇತುರ್ಭವತಿ. ಅಶುಭವಾದಂತಹ ಅಧರ್ಮ ಏನಿದೆ ಮತ್ತು ಅಸುಖ ಏನಿದೆ ಅದರ ನಿವೃತ್ತಿಗೆ ಕಾರಣ ಆಗುತ್ತೆ. ಅಂದ್ರೆ ಏನು, ಶುಭದ ಪ್ರವೃತ್ತಿ ಆದಾಗ ಅಶುಭದ ನಿವೃತ್ತಿ ಅಂತ ಅನ್ನೋದು ಆಗ್ಲೇಬೇಕು. ಇನ್ನು ಅಶುಭದ ಪ್ರವೃತ್ತಿ ಅಂತ ಆದಾಗ ಶುಭದ ನಿವೃತ್ತಿ ಆಗುತ್ತೆ. ಸೊ ಎರಡರ ಗುಂಪು. ಅಂದ್ರೆ ನಮಗೇನಾಗಬೇಕು, ಶುಭದ ಪ್ರವೃತ್ತಿ ಆಗಬೇಕು, ಅಶುಭದ ನಿವೃತ್ತಿ ಆಗಬೇಕು. ಅದೇ ರೀತಿಯಾಗಿ ಅಶುಭದ ಪ್ರವೃತ್ತಿ, ಶುಭದ ನಿವೃತ್ತಿ, ಈ ಎರಡನ್ನ ಕೂಡ ಎರಡೆರಡು ಒಂದು ಕಾಂಬಿನೇಷನ್ ಅಲ್ಲಿ ನಾವು ಅರ್ಥವನ್ನು ಮಾಡ್ಕೋಬೇಕು. ಅಶುಭಸ್ಯ ಅಧರ್ಮಸ್ಯ ಅಸುಖಸ್ಯ ಚ ನಿವೃತ್ತವು ಹೇತುರ್ಭವತಿ. ತತ್ರ ಉಕ್ತ ಸಂಗ್ರಹಸ್ಯ ಸಮ್ಯಕ್ ಯೋಗ. ಅದು ಯಾವ ರೀತಿಯಾಗಿ ಆಗುತ್ತೆ, ಶುಭದ ಪ್ರವೃತ್ತಿ ಅಶುಭದ ನಿವೃತ್ತಿ, ಅಶುಭದ ಪ್ರವೃತ್ತಿ ಶುಭದ ನಿವೃತ್ತಿ ಯಾವ ರೀತಿಯಾಗಿ ಆಗುತ್ತೆ ಅಂದ್ರೆ, ತತ್ರ ಉಕ್ತ ಸಂಗ್ರಹಸ್ಯ ಸಮ್ಯಕ್ ಯೋಗ ಶುಭಸ್ಯ ಪ್ರವೃತ್ತವು. ಉಕ್ತ ಸಂಗ್ರಹ ಯಾವುದು, ಮನಸ್ಸು, ಮನಸ್ಸಿನ ಅರ್ಥ, ಬುದ್ಧಿ, ಆತ್ಮ ಇವುಗಳ ಸಮ್ಯಕ್ ಯೋಗ ಆಯಿತು ಅಂತಂದ್ರೆ ಏನಾಗುತ್ತೆ, ಶುಭದ ಪ್ರವೃತ್ತಿ ಮತ್ತು ಅಶುಭದ ನಿವೃತ್ತಿಗೆ ಕಾರಣ ಅಂತ ಆಗುತ್ತೆ. ಅದೇ ರೀತಿಯಾಗಿ ಇವುಗಳ ಅಶುಭವಾದಂತಹ ಒಂದು ಪ್ರವೃತ್ತಿ ಏನಿದೆ ಅಂದ್ರೆ ಯಾವ್ದದು ಅಂತಂದ್ರೆ ಅಯೋಗ ಅತಿಯೋಗ ಮಿಥ್ಯಾಯೋಗ ಅಸ್ತು ಅಶುಭಸ್ಯ ಪ್ರವೃತ್ತವು ಹೇತವಃ ಭವತಿ. ಈ ಅಧ್ಯಾತ್ಮ ದ್ರವ್ಯಗುಣಗಳೇನಿದೆ ಅವುಗಳ ಅತಿಯೋಗ ಆಯಿತು ಅಥವಾ ಮಿಥ್ಯಾಯೋಗ ಆಯಿತು ಅಥವಾ ಅಯೋಗ ಆಯಿತು ಅಂದ್ರೆ ಅದು ಅಶುಭದ ಪ್ರವೃತ್ತಿಗೆ ಕಾರಣ ಆಗ್ತದೆ. ಈ ರೀತಿಯಾಗಿ ಒಂದು ರೀತಿಯಾದಂತಹ ವ್ಯಾಖ್ಯಾನ. ಇನ್ನೊಂದು ವ್ಯಾಖ್ಯಾನ ಏನ್ ಹೇಳ್ತಾರೆ, ಇನ್ನೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಏನಂತ, ಯದಿವ ಶುಭಸ್ಯ ಪೂರ್ವ ವ್ಯಾಕೃತಸ್ಯ ಅಶುಭಸ್ಯ ಚ ಪೂರ್ವ ವ್ಯಾಕೃತಸ್ಯ ಪ್ರವೃತ್ತೇಃ ಸಂಸಾರಸ್ಯ ನಿವೃತ್ತೇಃ ಮೋಕ್ಷಸ್ಯ ಯಥೋಕ್ತ ಸಂಗ್ರಹೋ ಹೇತುಃ ಇತಿ ವ್ಯಾಖ್ಯೇಯಂ. ಇನ್ನ ಪೂರ್ವ ವ್ಯಾಕೃತವಾದಂತಹದ್ದು, ಹಿಂದೆ ಮೊದಲನೇ ಅಧ್ಯಾಯದಲ್ಲಿ ಶುಭ ಅಶುಭ ಕರ್ಮಗಳನ್ನ ಏನು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ಆ ಒಂದು ಹಿಂದೆ ಹೇಳಿರ್ತಕ್ಕಂತಹ ಶುಭಕ್ಕೆ ಇನ್ನ ಅಶುಭಸ್ಯ ಅದನ್ನು ಕೂಡ ಅಲ್ಲೇ ಹೇಳಿದ್ದಾರೆ. ಪೂರ್ವ ವ್ಯಾಕೃತವಾದಂತಹ ಪ್ರವೃತ್ತಿ ಅಂದ್ರೆ ಏನು,
ಅಶುಭದ ಪ್ರವೃತ್ತಿಗೆ ಕಾರಣ ಆಗ್ತಾವೆ ಅಂತಂದ್ರೆ ಏನರ್ಥ ಅಂದ್ರೆ ಸಂಸಾರಸ್ಯ. ಅಂದ್ರೆ ಶುಭ ಪ್ರವೃತ್ತಿ ಅಂತ ಅನ್ನೋದೇನಿದೆ ಅದು ಮೋಕ್ಷಕ್ಕೆ ಕಾರಣ ಆದ್ರೆ ಅಶುಭ ಪ್ರವೃತ್ತಿ ಅಂತ ಅನ್ನೋದೇನಿದೆ ಅದು ಸಂಸಾರಕ್ಕೆ ಬಂಧನಕ್ಕೆ ಕಾರಣ ಆಗ್ತದೆ ಅಂತ. ಈ ನಾಲ್ಕು ಯಾವುದು ಮನಸ್ಸಿನ ಅರ್ಥ, ಬುದ್ಧಿ ಮತ್ತು ಆತ್ಮ, ಇವುಗಳ ಶುಭ ಪ್ರವೃತ್ತಿ ಮೋಕ್ಷಕ್ಕೆ ಕಾರಣ ಆಗ್ತದೆ. ಆ ಅಶುಭ ಪ್ರವೃತ್ತಿ ಏನಾಗ್ತಾ ಇದೆ ಅದು ಸಂಸಾರಕ್ಕೆ ಕಾರಣ ಆಗ್ತದೆ ಅಂತ. ಇನ್ನೊಂದು ರೀತಿಯಾಗಿ ಹೇಳಬೇಕು ಅಂದ್ರೆ ಪ್ರವೃತ್ತಿ ದುಃಖಂ ನಿವೃತ್ತಿ ಸುಖಂ ಅಂತ ಹೇಳಿದ್ರು. ಇಲ್ಲಿ ಏನ್ ಹೇಳ್ತಿದ್ದಾರೆ, ಅಶುಭಸ್ಯ ಚ ಪೂರ್ವ ವ್ಯಾಕೃತಸ್ಯ ಪ್ರವೃತ್ತೇಹೇ ಸಂಸಾರಸ್ಯ. ಅಶುಭವಾದಂತಹದ್ದು ಪ್ರವೃತ್ತಿ ಆಯ್ತಂದ್ರೆ ಸಂಸಾರಕ್ಕೆ ಕಾರಣ ಆಗ್ತದೆ. ನಿವೃತ್ತೇಹೇ ಮೋಕ್ಷಸ್ಯ, ಅಂದ್ರೆ ಅಶುಭದ ನಿವೃತ್ತಿ ಆಯ್ತಂದ್ರೆ ಅದು ಮೋಕ್ಷಕ್ಕೆ ಕಾರಣ ಆಗ್ತದೆ ಅಂತ. ಯಥೋಕ್ತ ಸಂಗ್ರಹೋ ಹೇತು ಇತಿ ವ್ಯಾಖ್ಯೇಯಂ. ಯಥೋಕ್ತವಾದಂತಹ ಸಂಗ್ರಹ, ಇಲ್ಲೇನ್ ಹೇಳಿದಂತಹ ಸಂಗ್ರಹ ಇದೆ ಈ 4 ದ್ರವ್ಯಗಳದ್ದು, ಆ 4 ದ್ರವ್ಯಗಳ ಸಂಗ್ರಹ ಇದಕ್ಕೆ ಕಾರಣ ಆಗ್ತದೆ. ಯಾವುದು ಅಶುಭವಾದದ್ದರ ಪ್ರವೃತ್ತಿ ಸಂಸಾರಕ್ಕೆ ಕಾರಣ ಆಗ್ತದೆ, ಅಶುಭದ ನಿವೃತ್ತಿ ಏನಾಗ್ತದೆ ಮೋಕ್ಷಕ್ಕೆ ಕಾರಣ ಆಗ್ತದೆ. ಇದರ ವಿಪರ್ಯಯದಲ್ಲಿ ಪರಿವಾಸನ ಮಾಡಿದ್ರೆ ಶುಭದ ಪ್ರವೃತ್ತಿ ಮೋಕ್ಷಕ್ಕೆ ಕಾರಣ, ಶುಭದ ನಿವೃತ್ತಿ ಸಂಸಾರಕ್ಕೆ ಕಾರಣ ಅಂತ ಅನ್ನೋದು ನಾವಿಲ್ಲಿ ತಿಳ್ಕೋಬಹುದು. ತತ್ರ ಸಂಗ್ರಹಸ್ಯ ಶುಭಾಶುಭ ಹೇತುತ್ವಂ ಪೂರ್ವವದೇವ ವ್ಯಾಖ್ಯೇಯಂ. ತತ್ರ ಸಂಗ್ರಹಸ್ಯ, ಇವುಗಳ ಸಂಗ್ರಹ ಏನ್ ಮಾಡಿದ್ದಾರೆ ಅದನ್ನ ಕೂಡ ಶುಭಾಶುಭ ಹೇತುತ್ವವನ್ನು ಪೂರ್ವದೇವ ವ್ಯಾಖ್ಯೇಯಂ. ಅದನ್ನು ಕೂಡ ನಾವೇನ್ ಮಾಡಬೇಕು, ಹಿಂದೆ ಏನ್ ಹೇಳಿದ್ರು ಆ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಬೇಕು. ಶುಭಾಶುಭಕ್ಕೆ ಹೇತುತ್ವ ಯಾವ ರೀತಿಯಾಗಿ ಅಂತ ಅದನ್ನೇ ಹೇಳ್ತಾರೆ. ಏನಂತ, ದುರ್ಜ್ಞಾತಸ್ತು ಸಂಗ್ರಹ ಸಂಸಾರಸ್ಯ ಹೇತುರ್ಭವತಿ. ದುರ್ಜ್ಞಾತವಾದಂತಹ ಸಂಗ್ರಹ ಇತ್ತು ಅಂತಂದ್ರೆ ಅದೇನಾಗ್ತದೆ ಸಂಸಾರಕ್ಕೆ ಕಾರಣ ಆಗ್ತದೆ. ತತ್ವತೋ ಜ್ಞಾತಸ್ತು ಮೋಕ್ಷ ಹೇತುರ್ಭವತಿ. ತತ್ವತಃ ಅಂದ್ರೆ ಯಥಾರ್ಥವಾದಂತಹ ಜ್ಞಾನ ಬಂತು ಅಂತಂದ್ರೆ, ಒಂದು ವಸ್ತುವಿನ ಯಥಾರ್ಥ ಜ್ಞಾನ ಆಯಿತು ಅಂತಂದ್ರೆ ಅದರಿಂದ ಏನಾಗ್ತದೆ ನಮಗೆ ಮೋಕ್ಷಕ್ಕೆ ಕಾರಣ ಆಗ್ತದೆ. ಅಂದ್ರೆ ಜ್ಞಾನದಲ್ಲಿ 2 ಬಗೆ, ಒಂದು ಸಮ್ಯಕ್ ಜ್ಞಾನ, ಇನ್ನೊಂದು ವಿಪರ್ಯಯ ಜ್ಞಾನ ಅಂತ ಹೇಳ್ತೀವಿ. ಸಮ್ಯಕ್ ಜ್ಞಾನ ಯಾವುದರಿಂದ ಉತ್ಪತ್ತಿ ಆಗುತ್ತೆ ಅಂತಂದ್ರೆ ಯಥಾರ್ಥವಾದ ವಸ್ತುವಿನ ಯಥಾರ್ಥ ಜ್ಞಾನದಿಂದ ಸಮ್ಯಕ್ ಜ್ಞಾನ ಉತ್ಪತ್ತಿ ಆಗ್ತದೆ. ಯಾವ ವಸ್ತು ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಸಮ್ಯಕ್ ಸರಿಯಾಗಿ ತಿಳ್ಕೊಂಡ್ವಿ ಅಂದ್ರೆ ಅದರಿಂದ ಏನಾಗ್ತದೆ ಅಂದ್ರೆ ತತ್ವಜ್ಞಾನ ಅಂತ ಹೇಳ್ತೀವಿ. ಅದನ್ನ ತತ್ವ ಅಂತಂದ್ರೆ ಏನು, ಯಥಾರ್ಥವಾದದ್ದನ್ನ ತತ್ವ ಅಂತ ಕರಿತೀವಿ. ಆ ತತ್ವಜ್ಞಾನದಿಂದ ನಮಗೇನು ಉಂಟಾಗ್ತದೆ ಮೋಕ್ಷಕ್ಕೆ ಕಾರಣ, ಆ ತತ್ವಜ್ಞಾನ ಮೋಕ್ಷಕ್ಕೆ ಕಾರಣ ಆಗ್ತದೆ. ಅದೇ ರೀತಿಯಾಗಿ ದುರ್ಜ್ಞಾತ ಅಂದ್ರೆ ಏನು, ಈಗ ಸಂಶಯಾತ್ಮಕವಾದಂತಹ ಜ್ಞಾನ ಇದೆ, ಭ್ರಮಾತ್ಮಕವಾದಂತಹ ಜ್ಞಾನ ಇದೆ. ಈಗ ಶುಕ್ತಿಯನ್ನು ನೋಡಿ ನಾವು ರಜತ ಅಂತ ತಿಳ್ಕೊತೀವಿ. ಶುಕ್ತಿ ಅಂತಂದ್ರೆ ಏನು, ಸಿಂಪೆ, ಕಪ್ಪೆ ಚಿಪ್ಪು. ಆ ಕಪ್ಪೆ ಚಿಪ್ಪಿನಲ್ಲಿ ಹೊಳೆಯುವಂತಹ ಒಂದು ಪದಾರ್ಥ ಇರ್ತದೆ. ಅದು ಹೇಗೆ ಕಾಣಿಸ್ತದೆ ಅಂದ್ರೆ ಬೆಳ್ಳಿಯಂತೆ ಕಾಣಿಸ್ತದೆ. ಆ ಕಪ್ಪೆ ಚಿಪ್ಪಿನಲ್ಲಿರ್ತಕ್ಕಂತಹ ಆ ಒಂದು ಹೊಳೆಯುವ ಪದಾರ್ಥವನ್ನು ನೋಡಿ ಇದು ಬೆಳ್ಳಿ ಅಂತಂದ್ರೆ ಅದು ಯಥಾರ್ಥವಾದಂತಹ ಬೆಳ್ಳಿಯೋ ಇಲ್ಲ. ಅಲ್ಲಿ ಏನಾಗ್ತಾ ಇದೆ, ನಮಗೆ ಅಲ್ಲಿ ಭ್ರಮ ಉತ್ಪತ್ತಿ ಆಗ್ತಾ ಇದೆ. ಆ ಭ್ರಮ ಏನಾಗ್ತಾ ಇದೆ, ಆ ಭ್ರಮ ಇದು ನಮಗೆ ಯಾವುದು ಸಂಸಾರಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ವಸ್ತುಸ್ಥಿತಿಯಲ್ಲಿ ಅದು ಅದು ನೀವು ಶುಕ್ತಿ ಅಂತಾನೆ ಅರ್ಥ ಮಾಡ್ಕೊಂಡ್ರೆ ಅಥವಾ ಅದು ಕಪ್ಪೆ ಚಿಪ್ಪು ಅಂತ ಅರ್ಥ ಮಾಡ್ಕೊಂಡ್ರೆ ಅಂತಂದ್ರೆ ಅದು ತತ್ವಜ್ಞಾನ ಅಂತ ಕರೆಯಲ್ಪಡುತ್ತೆ. ಅದು ಮೋಕ್ಷಕ್ಕೆ ಸಾಧನ ಆಗ್ತದೆ. ಅಂದ್ರೆ ಒಂದು ವಸ್ತುವನ್ನ ಯಥಾರ್ಥವಾಗಿ ತಿಳಿದುಕೊಳ್ಳುವಂತಹದ್ದೇನಿದೆ ಅದು ಮೋಕ್ಷಕ್ಕೆ ಸಾಧನವಾದರೆ, ಅದೇ ವಸ್ತುವನ್ನ ನಾವು ಸರಿಯಾಗಿ ತಿಳಿಯದೆ ಹೋದರೆ ಅದು ಸಂಸಾರಕ್ಕೆ ಕಾರಣ ಆಗುತ್ತದೆ. ಸೊ ಈ ರೀತಿಯಾಗಿ ನಾವು ಶುಭಾಶುಭ ಪ್ರವೃತ್ತಿ ಶುಭಾಶುಭ ನಿವೃತ್ತಿಗೆ ಕಾರಣ ಅಂತ ಇಲ್ಲಿ ತಿಳಿಸ್ಕೊಟ್ರು. ಶುಭ ಫಲ ಶುಭಾಶುಭ ನಿವೃತ್ತಿ ಅಂದ್ರೆ ಏನು, ಶುಭದ ಪ್ರವೃತ್ತಿ ಅಂತಂದ್ರೆ ಮೋಕ್ಷಕ್ಕೆ ಕಾರಣ, ಅಶುಭದ ಪ್ರವೃತ್ತಿ ಅಂದ್ರೆ ಸಂಸಾರಕ್ಕೆ ಕಾರಣ ಅಂತ ಇಲ್ಲಿ ತಿಳಿಸ್ಕೊಟ್ರು. ಇನ್ನ ಕರ್ಮ ಇತ್ಯುಚ್ಯಮಾನೆ ವಮನಾದಿಶ್ವಪಿ ಅಲ್ಲ ಅಧ್ಯಾತ್ಮ ದ್ರವ್ಯ ಗುಣಾದ ಅಧಿಕಂ ಅನುಕ್ತಂ ಶುಭಾದಿ ಹೇತುಂ ಆಹ. ಇಲ್ಲಿ ಅಧ್ಯಾತ್ಮ ದ್ರವ್ಯಗಳ ಸಂಗ್ರಹವನ್ನು ದ್ರವ್ಯ ಗುಣ ಸಂಗ್ರಹವನ್ನು ಏನ್ ಹೇಳಿದ್ರು ಅದಕ್ಕೆ ಅತಿರಿಕ್ತವಾದಂತಹ ಇನ್ನು ಶುಭಾಶುಭ ಫಲಕ್ಕೆ ಕಾರಣಗಳು ಯಾವುದು ಅಂತಂದ್ರೆ ಅದನ್ನ ಹೇಳ್ತಾರೆ ದ್ರವ್ಯಾಶ್ರಿತಂಚ ಕರ್ಮ ಯದುಚ್ಯತೆ ಕ್ರಿಯಾ ಇತಿ ಅಂತ. ಅವುಗಳನ್ನ ಈ ಒಂದು ವಾಕ್ಯದಿಂದ ನಾವು ಅರ್ಥೈಸಬೇಕು ಅಂತ. ಇಲ್ಲಿ ಕರ್ಮ ಇತ್ಯುಚ್ಯಮಾನೆ ವಮನಾದಿಶ್ವಪಿ ತಥಾ
ಆಸ್ಯ ಸ್ವಪ್ನಾದಿಷ್ವಪಿ ಕರ್ಮಶಬ್ದ ವಾಚ್ಯೇಶು ಪ್ರಸಕ್ತಿ ಸ್ಯಾತ್. ಇನ್ನು ಬರೀ ಕರ್ಮ ಅಂತ ಹೇಳ್ಬಿಟ್ಟಿದ್ರೆ ಏನಾಗ್ತಿತ್ತು ಅಂದ್ರೆ ವಮನಾದಿ ಕರ್ಮಗಳಲ್ಲಿ ಮತ್ತು ಆಸ್ಯ ಸ್ವಪ್ನ, ಆಸ್ಯ ಸುಖಂ ಸ್ವಪ್ನ ಸುಖಂ ಅಂತ ಹೇಳ್ತೀವಲ್ಲ. ಆಸ್ಯ ಅಂತಂದ್ರೆ ಏನು, ಆಸನ ಸುಖ ಏನಿದೆ ಅದು, ಮತ್ತೆ ಸ್ವಪ್ನ ಸುಖ ಅಂತಂದ್ರೆ ಮಲಗುವಂತಹದ್ದು, ಇವುಗಳನ್ನು ಕೂಡ ನಾವೇನ್ ಹೇಳ್ತೀವಿ, ಕರ್ಮ ಅಂತ ಕರೀತೀವಿ. ಆದ್ರೆ ಆ ಚಾಲಕರಿಗೆ ಅದು ಅಭಿಪ್ರೇತವಾದದ್ದಲ್ಲ. ಅತಃ ತದ್ ವ್ಯಾವೃತ್ಯರ್ಥಂ, ಅದಕ್ಕೆ ಅದನ್ನ ವ್ಯಾವೃತ್ತಿ ಮಾಡುವುದಕ್ಕೋಸ್ಕರ, ಅದನ್ನ ಬೇರ್ಪಡಿಸುವುದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ದ್ರವ್ಯಾಶ್ರಿತಂ ಇತಿ ಪದಂ, ದ್ರವ್ಯಾಶ್ರಿತವಾದಂತಹದ್ದು ಅಂತ ಹೇಳಿದ್ರು. ದ್ರವ್ಯ ಶಬ್ದದಿಂದ ಏನ್ ಮಾಡ್ತೀವಿ, ಆ ಈ ಆತ್ಮನನ್ನ ತಗೊಳ್ತೀವಿ, ಆತ್ಮಾಶ್ರಿತವಾದಂತಹದ್ದು. ತಥಾಪಿ ಧರ್ಮಾಧರ್ಮಯೋ ಕರ್ಮಶಬ್ದವಾಚ್ಯಯೋ ಪ್ರಸಕ್ತಿ ಸ್ಯಾದ್ ಇತ್ಯತಃ ಉಕ್ತಂ ಯದುಚ್ಯತೆ ಕ್ರಿಯಾ ಇತಿ. ಇನ್ನ ಕೇವಲ ದ್ರವ್ಯಾಶ್ರಿತವಾದಂತಹದ್ದು ಅಂತ ತಗೊಂಡ್ಬಿಟ್ರೆ ಬರೀ ಧರ್ಮಾಧರ್ಮಗಳಲ್ಲಿ ಮಾತ್ರ ನಮಗೇನಾಗ್ತದೆ, ಈ ಒಂದು ಶಬ್ದದ ಪ್ರಸಕ್ತಿ ನಮಗೆ ತಿಳಿದು ಬರ್ತದೆ. ಅಂದ್ರೆ ಈಗ ಆತ್ಮನಲ್ಲಿ ಈ ದ್ರವ್ಯ ಶಬ್ದದಿಂದ ನಾವು ಆತ್ಮನನ್ನ ಇಟ್ಕೊಂಡಾಗ ಅಲ್ಲೇನ್ ಅರ್ಥ ಆಗ್ತದೆ ಅಂತಂದ್ರೆ, ಈ ದ್ರವ್ಯಾಶ್ರಿತವಾದಂತಹದ್ದು ಯಾವುದಿದೆ ಅದು ಅಂತ. ದ್ರವ್ಯಾಶ್ರಿತವಾದದ್ದು ಯಾವುದು ಅಂತಂದ್ರೆ ಕರ್ಮ ಯಾವುದು, ಧರ್ಮಾಧರ್ಮಗಳು ಅಂತ. ಅವುಗಳು ಕರ್ಮ ಶಬ್ದ ವಾಚ್ಯವಾಗಿರ್ತವೆ, ಅವುಗಳಲ್ಲಿ ಮಾತ್ರ ಈ ಒಂದು ಪದ ಬರ್ತದೆ ಅಂತ ಅನ್ನೋದರಿಂದ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕ್ರಿಯಾ ಅನ್ನುವಂತಹ ಶಬ್ದವನ್ನು, ಯದುಚ್ಯತೆ ಕ್ರಿಯಾ ಅಂತ ಹೇಳಿ. ಅಂದ್ರೆ ನಮಗೆ ಕೇವಲ ಇಲ್ಲಿ ಯಾವುದು ವಮನಾದಿ ಕರ್ಮದಲ್ಲೂ ಬರಬಾರ್ದು, ಕೇವಲ ಧರ್ಮದಲ್ಲೂ ಬರಬಾರ್ದು. ಅಂದ್ರೆ ಅವು ಎರಡರ ಗುಂಪನ್ನು ಕೂಡ ನಾವು ವಿವಕ್ಷೆ ಮಾಡಬೇಕಾಗಿದೆ. ಆದ್ದರಿಂದಾಗಿ ಅಲ್ಲಿ ಏನ್ ಮಾಡಿದ್ರು, ಕರ್ಮ ಅಂತಾನೂ ಹೇಳಿದ್ರು, ಕ್ರಿಯಾ ಅಂತಾನೂ ಹೇಳಿದ್ರು ಅಂತ. ಕರ್ಮಣಃ ಪೃಥಕ್ತ್ವ ಅಭಿಧಾನಂ, ಕರ್ಮದ ಪೃಥಕ್ತ್ವ ಅಭಿಧಾನದಿಂದ ಏನ್ ಹೇಳ್ದಂಗಾಯ್ತು, ಪಂಚಕರ್ಮಾದಿಷು ಕರ್ಮಣಃ ಅಪ್ರವಿಷ್ಟತ್ವಾತ್. ಕರ್ಮಣಃ ಪೃಥಕ್ತ್ವ ಅಭಿಧಾನಂ, ಕರ್ಮಣಃ ಪಂಚಕರ್ಮಾದಿಷು ಕರ್ಮಣಃ ಅಪ್ರವಿಷ್ಟತ್ವಾತ್. ಪಂಚಕರ್ಮಾದಿಗಳಲ್ಲಿ ಪಂಚಕರ್ಮಾದಿಗಳನ್ನ ನಾವು ಕರ್ಮ ಕರ್ಮ ಅಂತ ಶಬ್ದದಿಂದ ಪ್ರಯೋಗ ಮಾಡೋದಿಲ್ಲ. ಯೂಶ್ವಲಿ ನಾವೇನ್ ಮಾಡ್ತೀವಿ, ಧರ್ಮಾಧರ್ಮಗಳನ್ನೇ ಹೆಚ್ಚು ವಿವಕ್ಷೆ ಮಾಡ್ತಾ ಇರ್ತೀವಿ ಕರ್ಮ ಶಬ್ದದಿಂದ. ಅಂದ್ರೆ ಶುಭಾಶುಭ ಕರ್ಮಗಳನ್ನು ನೋಡಿದಾಗ ಇಲ್ಲಿ ಪಂಚಕರ್ಮಾದಿ ಚಿಕಿತ್ಸಾ ಕರ್ಮಗಳನ್ನು ನಾವು ಅಲ್ಲಿ ಅಭಿಪ್ರಾಯ ಪಡೋದಿಲ್ಲ, ಅವುಗಳ ವಿವಕ್ಷೆಯನ್ನು ಮಾಡೋದಿಲ್ಲ. ಆದ್ರಿಂದಾಗಿ ಅವುಗಳನ್ನು ನಾವು ವಿವಕ್ಷೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕರ್ಮ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಏನೋ ಕರ್ಮಣಃ ಪೃಥಕ್ತ್ವ ಅಭಿಧಾನಂ, ಕರ್ಮಣಃ ಪೃಥಕ್ಕೃತ್ವ ಅಭಿಧಾನಂ, ಕರ್ಮ ಅನ್ನುವಂತಹ ಶಬ್ದವನ್ನ ಪೃಥಕ್ಕಾಗಿ ಮಾಡಿ ಅಲ್ಲಿ ಹೇಳುವುದರ ಉದ್ದೇಶ ಏನು ಅಂದ್ರೆ, ಪಂಚಕರ್ಮಣಃ ಕರ್ಮ ಪಂಚಕರ್ಮಾದಿಷು ಕರ್ಮಣಃ ಅಪ್ರವಿಷ್ಟತ್ವ. ಪಂಚಕರ್ಮಾದಿಗಳನ್ನ ನಾವು ಕರ್ಮ ಅಂತ ಕರೀದೇ ಇರೋದ್ರಿಂದಾಗಿ ಅದನ್ನ ಪೃಥಕ್ಕಾಗಿ ಮಾಡಿ ಹೇಳೋದ್ರಿಂದ ಅವುಗಳನ್ನು ಕೂಡ ನಾವು ವಿವಕ್ಷ ಮಾಡಬಹುದು ಅಂತ. ಸೊ ಇಷ್ಟು ಇಲ್ಲಿ ತಿಳಿಸ್ಕೊಟ್ರು. ಇನ್ನ ಮುಂದಿನ ಒಂದು ಶ್ಲೋಕ, ತತ್ರ ಅನುಮಾನಗಮ್ಯಾನಾಂ ಪಂಚಮಹಾಭೂತ ವಿಕಾರ ಸಮುದಾಯಾತ್ಮಕಾನಾಮಪಿ ಸತಾಂ ಇಂದ್ರಿಯಾಣಾಂ ತೇಜಃ ಚಕ್ಷುಷಿ ಖಂ ಶ್ರೋತ್ರೆ ಘ್ರಾಣೆ ಕ್ಷಿತಿಃ ಆಪೋರಸನೆ ಸ್ಪರ್ಶನೆ ಅನಿಲಃ ವಿಶೇಷೇಣ ಉಪಪದ್ಯತೆ. ತತ್ರ ಯದಾತ್ಮಕಂ ಇಂದ್ರಿಯಂ ವಿಶೇಷಃ ತತ್ತದಾತ್ಮಕಂ ಏವ ಅರ್ಥಂ ಅನುಗೃಹ್ಣಾತಿ ತತ್ ಸ್ವಭಾವಾದ್ ವಿಭುತ್ವಾಚ್ಚ. ತತ್ರ ಅನುಮಾನಗಮ್ಯಾನಾಂ ಪಂಚಮಹಾಭೂತ ವಿಕಾರ ಸಮುದಾಯಾತ್ಮಕಾನಾಮಪಿ ಸತಾಂ ಇಂದ್ರಿಯಾಣಾಂ ತತ್ರ ಅನುಮಾನಗಮ್ಯಾನಾಂ, ಅನುಮಾನದಿಂದ ಗಮ್ಯವಾದಂತಹದ್ದು. ಗಮ್ಯ ಶಬ್ದದಿಂದ ನಾವೇನು ಅರ್ಥ ಮಾಡ್ಕೋತೀವಿ ಅಂದ್ರೆ ತಿಳಿಯಲ್ಪಡುವಂತಹದ್ದು ಅಂತ. ತತ್ರ ಅನುಮಾನಗಮ್ಯಾನಾಂ, ಯಾವುದು ಅನುಮಾನದಿಂದ ತಿಳಿಯಲ್ಪಡುವಂತಹದ್ದಿದೆ, ಯಾವುದದು ಅಂದ್ರೆ ಪಂಚಭೂತ ವಿಕಾರ ಸಮುದಾಯಾತ್ಮಕಾನಾಂ, ಪಂಚಮಹಾಭೂತಗಳು ಮತ್ತು ಅವುಗಳಿಂದ ಉಂಟಾದಂತಹ ವಿಕಾರಗಳು. ವಿಕಾರಗಳು ಅಂದ್ರೆ ಏನು ಅಂತಂದ್ರೆ, ಪಂಚಮಹಾಭೂತಗಳಿಂದ ನಿರ್ಮಿತವಾದಂತಹ ಯಾವೆಲ್ಲ ಪದಾರ್ಥಗಳಿವೆ ಅವೆಲ್ಲವುಗಳು ಅವುಗಳನ್ನು ನಾವು ವಿಕಾರ ಶಬ್ದದಿಂದ ಕರಿತೇವೆ. ಪಂಚಮಹಾಭೂತ ವಿಕಾರ ಸಮುದಾಯಾತ್ಮಕಾನಾಂ, ಅವುಗಳ ಸಮುದಾಯ ಅಂದ್ರೆ ಬರೇ ಒಂದೇ ಅಲ್ಲ, ಅನೇಕ, ಈ ಜಗತ್ತಿನಲ್ಲಿ ಎಷ್ಟೆಲ್ಲ ಪದಾರ್ಥಗಳಿದೆ ಆ ಎಲ್ಲ ಪದಾರ್ಥಗಳೇನಾಗಿವೆ, ಈ ಪಂಚಮಹಾಭೂತಗಳ ವಿಕಾರನೇ ಆಗಿವೆ. ಹಾಗಾಗಿ ಪಂಚಮಹಾಭೂತ ವಿಕಾರ ಸಮುದಾಯಾತ್ಮಕಾನಾಮಪಿ
ಸತಾಂ ಇಂದ್ರಿಯಾಣಂ. ಸತಾಂ ಇಂದ್ರಿಯಾಣಂ ಅಂದ್ರೇನು? ಅವುಗಳಲ್ಲಿ ಇಂದ್ರಿಯಗಳಲ್ಲಿ ಸತ್ತಾಗಿರುವಂತಹ ಪದಾರ್ಥಗಳು ಅಂದ್ರೆ ಯಾವುದಕ್ಕೆ ಎಕ್ಸಿಸ್ಟೆನ್ಸ್ ಇದೆ, ಯಾವುದಕ್ಕೆ ಸತ್ತಾ ಇದೆ, ಅವುಗಳಲ್ಲಿ ಸತಾಂ ಇಂದ್ರಿಯಾಣಂ, ಇಂದ್ರಿಯಗಳಲ್ಲಿ ಯಾವುದು? ತೇಜ ಚಕ್ಷುಷಿ. ಈ ಪಂಚಮಹಾಭೂತಗಳೇನಿವೆ ಅವುಗಳ ಪ್ರಾಧಾನ್ಯ ಯಾವ್ಯಾವ ಇಂದ್ರಿಯದಲ್ಲಿ ಯಾವ್ಯಾವ ಮಹಾಭೂತದ ಪ್ರಾಧಾನ್ಯವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ತೇಜ ಚಕ್ಷುಷಿ, ಕಣ್ಣಿನಲ್ಲಿ ತೇಜೋ ಮಹಾಭೂತದ ಪ್ರಾಧಾನ್ಯ ಇದೆ. ಖಂ ಶ್ರೋತ್ರೆ, ಶ್ರೋತ್ರೇಂದ್ರಿಯದಲ್ಲಿ ಅಥವಾ ಶ್ರೋತ್ರ ಅಂದ್ರೆ ಕಿವಿಯಲ್ಲಿ ಯಾವುದು ಪ್ರಧಾನವಾದಂತಹ ಮಹಾಭೂತ ಅಲ್ಲಿ ಅಂತಂದ್ರೆ ಖಂ. ಖಂ ಅಂದ್ರೆ ಆಕಾಶ. ಘ್ರಾಣೆ ಕ್ಷಿತಿ, ಘ್ರಾಣೇಂದ್ರಿಯದಲ್ಲಿ ಕ್ಷಿತಿ ಅಂತಂದ್ರೆ ಭೂಮಿ ಅಥವಾ ಪೃಥ್ವಿಯ ಪ್ರಾಧಾನ್ಯ ಇದೆ. ಆಪೋ ರಸನೆ, ಆಪ್ ಮಹಾಭೂತ ಅಥವಾ ಜಲ ಮಹಾಭೂತ ಯಾವುದರಲ್ಲಿ? ರಸನಾದಲ್ಲಿ, ನಮ್ಮ ಜಿಹ್ವೇಂದ್ರಿಯದಲ್ಲಿ ಅದು ಪ್ರಧಾನವಾಗಿದೆ. ಸ್ಪರ್ಶನೆ ಅನಿಲ, ಸ್ಪರ್ಶದಲ್ಲಿ ವಾಯುವು ವಿಶೇಷೇಣ ಉತ್ಪದ್ಯತೆ. ಸ್ಪರ್ಶನೆ ಅನಿಲ ವಿಶೇಷೇಣ ಉತ್ಪದ್ಯತೆ. ಸ್ಪರ್ಶನದಲ್ಲಿ ಏನಾಗಿದೆ? ವಾಯುವು ವಿಶೇಷವಾಗಿ ಅಲ್ಲಿರುತ್ತೆ ಸ್ಪರ್ಶದಲ್ಲಿ. ಸೊ ಈ ರೀತಿಯಾಗಿ ಅನುಮಾನಗಮ್ಯವಾದಂತಹ ಈ ಪಂಚಮಹಾಭೂತಗಳು, ಆ ಪಂಚಮಹಾಭೂತಗಳ ವಿಕಾರಗಳ ಸಮುದಾಯದಲ್ಲಿ ಏನೊಂದು ಇಂದ್ರಿಯಗಳಿದೆ, ಆಯಾ ಇಂದ್ರಿಯಗಳಲ್ಲಿ ಆಯಾ ಮಹಾಭೂತಗಳ ಪ್ರಾಧಾನ್ಯವನ್ನ ನಾವು ತಿಳಿಯಬಹುದಾಗಿದೆ. ತತ್ರ ಯದ್ಯದ್ ಆತ್ಮಕಂ ಇಂದ್ರಿಯಂ, ಯಾವ ಇಂದ್ರಿಯ ಯಾವ ಮಹಾಭೂತ ಪ್ರಧಾನವಾದಂತಹದ್ದಾಗಿದೆ ವಿಶೇಷತಃ ತತ್ತದಾತ್ಮಕಂ ಏವಂ ಅರ್ಥಂ ಅನುಗೃಹ್ಣಾತಿ. ಆಯಾ ಭೂತಗಳ ಪ್ರಾಧಾನ್ಯವುಳ್ಳಂತಹ ಏನೊಂದು ಇಂದ್ರಿಯಗಳಿದೆ ಆಯಾ ಅರ್ಥವನ್ನೇ ಗ್ರಹಣ ಮಾಡ್ತವೆ. ಅಂದ್ರೆ ಈಗ ನಾವು ಸೃಷ್ಟ್ಯುತ್ಪತ್ತಿ ಕ್ರಮವನ್ನು ನೋಡಿದಾಗ ಏನು, ಮೊದಲು ಪ್ರಕೃತಿ ಪುರುಷರಿದ್ದಾರೆ. ಆ ಪ್ರಕೃತಿಯಿಂದ ಏನಾಯ್ತು ಮೊದಲು ಅಂತಂದ್ರೆ ಯಾವ್ದದು ಮಹತ್ತತ್ವ ಉತ್ಪತ್ತಿ ಆಗುತ್ತೆ. ಮಹತ್ತಿನಿಂದ ಅಹಂಕಾರ ಬರುತ್ತೆ. ಅಹಂಕಾರದಲ್ಲಿ ತ್ರೈವಿಧ್ಯ, 3 ವಿಧವಾದಂತಹ ಅಹಂಕಾರ ಹೇಳ್ತೀವಿ ನಾವು, ಸಾತ್ವಿಕ, ರಾಜಸ ಮತ್ತು ತಾಮಸ ಅಂತ ಹೇಳಿ. ಸಾತ್ವಿಕ ಮತ್ತು ರಾಜಸ ಅಹಂಕಾರದಿಂದ ಏಕಾದಶ ಇಂದ್ರಿಯಗಳು ಉತ್ಪತ್ತಿ ಆಗುತ್ತೆ. ಇದು ರಾಜಸ ಮತ್ತು ತಾಮಸ ಅಹಂಕಾರದಿಂದ ಪಂಚ ಏನಂತಾರೆ ಮಹಾಭೂತಗಳು, ಇವುಗಳಿಂದ ಪಂಚ ತನ್ಮಾತ್ರಗಳು ಉತ್ಪತ್ತಿ ಆಗುತ್ತೆ. ಆ ಪಂಚ ತನ್ಮಾತ್ರದಿಂದ ಪಂಚಮಹಾಭೂತಗಳ ಉತ್ಪತ್ತಿ ಆಗುತ್ತೆ. ಆ ತನ್ಮಾತ್ರಗಳು ಯಾವುದು ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪರಸ, ಗಂಧ. ಸೊ ಯಾವುದರಿಂದ ಯಾವ ಮಹಾಭೂತ ಉತ್ಪತ್ತಿ ಆಗಿತ್ತೋ ಅದೇ ತನ್ಮಾತ್ರ ಅಥವಾ ಅದೇ ಅರ್ಥವನ್ನ ಅದು ಗ್ರಹಿಸ್ತದೆ. ಈಗ ಶಬ್ದ ತನ್ಮಾತ್ರದಿಂದ ಏನಾಗಿತ್ತು? ಆಕಾಶ ಮಹಾಭೂತ ಉತ್ಪತ್ತಿಯಾಗಿತ್ತು. ಆದ್ದರಿಂದಾಗಿ ಈ ಆಕಾಶ ಅನ್ನುವಂತಹದ್ದು ಏನ್ ಮಾಡುತ್ತೆ ಅಂತಂದ್ರೆ ಆಕಾಶ ಮಹಾಭೂತದ ಪ್ರಾಧಾನ್ಯವುಳ್ಳಂತಹ ಈ ಒಂದು ಶ್ರೋತ್ರೇಂದ್ರಿಯ ಏನಿದೆ ಅದು ಶಬ್ದವನ್ನೇ ತಿಳಿಸ್ಕೊಡ್ತದೆ. ಯತ್ತದಾತ್ಮಕಂ ಏವಂ ವಿಶೇಷಾತ್ ತತ್ರ ಯದಾತ್ಮಕಂ ಇಂದ್ರಿಯಂ, ಯಾವ ಇಂದ್ರಿಯ ಯಾವ ಮಹಾಭೂತದಿಂದ ಪ್ರಾಧಾನ್ಯವುಳ್ಳದ್ದಾಗಿದೆ ವಿಶೇಷವಾಗಿ ತತ್ತದಾತ್ಮಕಮೇವ ಅರ್ಥಂ ಗೃಹ್ಣಾತಿ. ಆಯಾ ಮಹಾಭೂತಗಳ ಅರ್ಥಗಳನ್ನೇ ಅಥವಾ ಆಯಾ ಮಹಾಭೂತಗಳ ವಿಷಯಗಳನ್ನೇ, ಗುಣಗಳನ್ನೇ ಅವುಗಳು ಏನ್ ಮಾಡ್ತವೆ? ಅನುಗೃಹ್ಣಾತಿ, ನಮಗೆ ತಿಳಿಸ್ಕೊಡ್ತವೆ. ಯಾಕೆ ಅಂದ್ರೆ ತತ್ಸ್ವಭಾವಾತ್ ವಿಭುತ್ವಾಚ. ತತ್ಸ್ವಭಾವಾತ್ ಅಂದ್ರೆ ಅವುಗಳ ಸ್ವಭಾವವೇ ಅದಾಗಿರೋದ್ರಿಂದಾಗಿ, ಮತ್ತು ವಿಭುತ್ವಾಚ ಅದು ವಿಭು ಆಗಿರೋದ್ರಿಂದಾಗಿ ಅದೇ ಒಂದು ಗುಣಗಳನ್ನೇ ನಮಗೆ ತಂದು ಕೊಡ್ತವೆ. ವಿಭು ಅನ್ನೋದಕ್ಕೆ ಚಕ್ರಪಾಣಿ ವಿಶೇಷವಾದಂತಹ ವ್ಯಾಖ್ಯಾನ ಹೇಳಿದ್ದಾರೆ. ಅದನ್ನ ಮತ್ತೆ ಚಕ್ರಪಾಣಿ ವ್ಯಾಖ್ಯಾನದಲ್ಲೇ ತಿಳಿಯೋಣಂತೆ. ಸಂಪ್ರತಿ ವೈದ್ಯಕ ಸಿದ್ಧಾಂತೇನ ಪಾಂಚಭೌತಿಕಾನಾಮಪಿ ಚಕ್ಷುರಾದೀನಾಂ ಯಥಾ ತೇಜಸತ್ವಾದಿ ವ್ಯಪದೇಶೋ ಭವತಿ ತದಾಹ. ಈಗ ನಮ್ಮ ವೈದ್ಯಕ ಸಿದ್ಧಾಂತದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಲ್ಲವೂ ಕೂಡ ಎಲ್ಲ ಇಂದ್ರಿಯಗಳಲ್ಲೂ ಎಲ್ಲಾ ಮಹಾಭೂತಗಳ ಎಲ್ಲಾ ಮಹಾಭೂತಗಳು ಇದ್ದೇ ಇದೆ. ಯಾಕಂದ್ರೆ ನಮ್ಮ ಇಡೀ ದೇಹ ಪಂಚಮಹಾಭೂತಗಳಿಂದ ನಿರ್ಮಾಣವಾದಂತಹ ದೇಹ ಇದು. ಹಾಗಾಗಿ ಪ್ರತಿಯೊಂದು ಅವಯವದಲ್ಲೂ ಕೂಡ 5 ಮಹಾಭೂತಗಳ ಉಪಸ್ಥಿತಿ ಅಂತ ಅನ್ನೋದು ನಾವು ಕಂಡೇ ಕಾಣ್ತೀವಿ. ಸಂಪ್ರತಿ ವೈದ್ಯಕ ಸಿದ್ಧಾಂತದಿಂದ ಪಾಂಚಭೌತಿಕಾನಾಮಪಿ ಚಕ್ಷುರಾದೀನಾಂ, ಚಕ್ಷುರಾದಿ ಇಂದ್ರಿಯಗಳಲ್ಲಿ 5 ಮಹಾಭೂತಗಳು ಇವೆ. ಆ 5 ಎಲ್ಲಾ ಇಂದ್ರಿಯಗಳು ಎಲ್ಲಾ ಭೂತದಿಂದ ಒಳಗೊಂಡಿವೆ ಇದ್ದರೂ ಕೂಡ ಯಥಾ ತೇಜಸ
ತೈಜಸಾದಿ ವ್ಯಪದೇಶೋ ಭವತಿ. ಎಲ್ಲಾ ಮಹಾಭೂತಗಳು ಇದ್ದರೂ ಕೂಡ ನಾವೇನ್ ಹೇಳ್ತೀವಿ, ಈ ಚಕ್ಷುರಿಂದ್ರಿಯದಲ್ಲಿ ತೇಜೋ ಮಹಾಭೂತ ಪ್ರಧಾನವಾಗಿದ್ದೆ, ಆದ್ದರಿಂದಾಗಿ ಇದು ತೈಜಸ ಅಂತ ಕರಿತೀವಿ. ಆ ತೈಜಸ ಅನ್ನುವಂತಹ ವ್ಯಪದೇಶ ಹೇಗ್ ಬಂತು? ವ್ಯಪದೇಶ ಅಂತಂದ್ರೇನು? ವ್ಯಪದೇಶೋ ಹಿ ಭೂಯಸಃ. ಯಾವುದು ಯಾವ ಗುಣದಿಂದ ಜಾ ಕೂಡಿದೆ ಅಂದ್ರೆ ಜಾಸ್ತಿ ಗುಣದಿಂದ ಕೂಡಿರುತ್ತೋ ಅದನ್ನ ಆ ಒಂದು ಗುಣದ ಹೆಸರಿನಿಂದ ಕರಿತೀವಿ. ಈಗ ಉದಾಹರಣೆ ಹೇಳಬೇಕು ಅಂದ್ರೆ ಚಕ್ಷುರಿಂದ್ರಿಯ ಇದೆ. ಆ ಚಕ್ಷುರಿಂದ್ರಿಯದಲ್ಲಿ 5 ಮಹಾಭೂತಗಳಿವೆ. ಆದರೆ ಪ್ರಧಾನ ಮಹಾಭೂತ ಯಾವುದು? ಉಳಿದ 4 ಭೂತಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಮಹಾಭೂತ ಯಾವುದು ಅಂತಂದ್ರೆ ಈ ತೇಜೋ ಮಹಾಭೂತ. ಹಾಗಾಗಿ ಅದನ್ನ ನಾವೇನ್ ಹೇಳ್ತೀವಿ, ತೈಜಸವಾದಂತಹದ್ದು ಚಕ್ಷುರಿಂದ್ರಿಯ ಅಂತ ಕರಿತೀವಿ. ಆ ವ್ಯಪದೇಶ ಹೇಗಾಗತ್ತೆ ಅದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ತತ್ರ ಅನ್ನುವಂತಹ ಶ್ಲೋಕದ ಮುಖಾಂತರ ಹೇಳ್ತಾ ಇದ್ದಾರೆ. ಅನುಮಾನೇನ ಪ್ರತೀಯಂತೆ ಇತಿ ಅನುಮಾನಗಮ್ಯಾನಿ. ಯಾವ ಅನುಮಾನಗಮ್ಯಾನಾಂ ಅಂತ ಹೇಳಿದ್ರಿ, ತತ್ರ ಅನುಮಾನಗಮ್ಯಾನಾಂ. ಅನುಮಾನಗಮ್ಯ ಅಂತಂದ್ರೆ ಏನು? ಅನುಮಾನದಿಂದ ಯಾವುದು ತಿಳಿಯಲ್ಪಡ್ತದೋ ಅದನ್ನ ಅನುಮಾನಗಮ್ಯ ಅಂತ ಹೇಳ್ತೀವಿ. ಅನುಮಾನಂಚ, ಅನುಮಾನ ಯಾವುದು ಅಂದ್ರೆ ಚಕ್ಷುರ್ಬುದ್ಧ್ಯಾದಯ ಕರಣಕಾರ್ಯಾ ಕ್ರಿಯಾವತ್ವಾತ್ ಚಿದಿಕ್ರಿಯಾವತ್. ಹೇಗೆ ಅಂತಂದ್ರೆ ಅನುಮಾನ ಏನು ಅಂತಂದ್ರೆ ಚಕ್ಷುರ್ಬುದ್ಧ್ಯಾದಯ, ಚಕ್ಷುರ್ಬುದ್ಧ್ಯಾದಿಗಳೇನಿವೆ ಅವುಗಳು ಏನಾಗಿದೆ ಅಂತಂದ್ರೆ ಕರ್ಣಕಾರ್ಯ, ಕರ್ಣದ ಕಾರ್ಯ ಆಗಿವೆ. ಯಾಕೆ? ಕ್ರಿಯೆ ಆಗಿರೋದ್ರಿಂದಾಗಿ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಚಿದಿಕ್ರಿಯಾದಂತೆ. ಏನ್ ಹಿಂಗಂದ್ರೆ ಅಂತಂದ್ರೆ ಚಕ್ಷುರ್ಬುದ್ಧಿ ಇದೆ. ಚಕ್ಷುರ್ಬುದ್ಧಿ ಅಂತ ನಾವ್ ಯಾಕೆ ಕರಿತೀವಿ ಅಂತಂದ್ರೆ ಚಕ್ಷುಷ ಅಸಾಧಾರಣೇನ ಕಾರಣೇನ ಜನಿತತ್ವಾತ್ ಅಂತ ಹಿಂದೆ ಹೇಳಿದ್ರು. ಏನೋ ಅಸಾಧಾರಣವಾದಂತಹ ಕಾರಣ ಯಾವುದು ಅದನ್ನೇ ಕರಣ ಅಂತ ಕರೀತಾರೆ. ಅಸಾಧಾರಣಂ ಕಾರಣಂ ಕರಣಂ ಅಂತ ಹೇಳಿ. ಕರಣ ಅಂತಂದ್ರೆ ಏನು? ಸಾಧನ ಅಂತ ಅರ್ಥ. ಯಾವ ಒಂದು ಸಾಧನದ ಕಾರ್ಯ ಆಗಿದೆ. ಈಗೇನು ಚಕ್ಷುರ್ಬುದ್ಧಿ ಏನಾಗಿದೆ? ಇದು ಚಕ್ಷುರಿಂದ್ರಿಯದ ಕಾರ್ಯ ಆಗಿದೆ. ಚಕ್ಷುರಿಂದ್ರಿಯ ಏನಿದು ಚಕ್ಷುರ್ಬುದ್ಧಿಯನ್ನು ಕುರಿತು ಕರಣ ಆಗಿದೆ. ಹಾಗಾಗಿ ಚಕ್ಷುರಿಂದ್ರಿಯದಿಂದ ಜನ್ಯವಾದಂತಹ ಜ್ಞಾನ ಅಥವಾ ಚಕ್ಷುರಿಂದ್ರಿಯದ ಕಾರ್ಯವಾದಂತಹ ಚಕ್ಷುರ್ಬುದ್ಧಿ ಏನಿದೆ ಅದು ಚಕ್ಷುರ್ಬುದ್ಧಿಯ ಕರ್ಣಕಾರ್ಯ. ಯಾಕೆ? ಕರ್ಣದಿಂದ ಜನ್ಯವಾದಂಥವುಗಳು. ಯಾಕೆಂದ್ರೆ ಕ್ರಿಯಾತ್ವಾತ್, ಯಾಕೆಂದ್ರೆ ಇವು ಕ್ರಿಯೆ ಆಗಿರೋದ್ರಿಂದಾಗಿ. ಕ್ರಿಯಾ ಅಂತ ಅನ್ನೋದು ಏನಾಗಿದೆ? ಈಗ ಕ್ರಿಯಾ ಯಾವುದು? ಬುದ್ಧಿ ಅಂತ ಅನ್ನೋದು, ಈಗ ಚಕ್ಷುರ್ಬುದ್ಧಿ ಅನ್ನೋದು ಕ್ರಿಯೆ ಇದು. ಹಾಗಾಗಿ ಕ್ರಿಯಾ ಇರೋದ್ರಿಂದಾಗಿ ಇದು ಕರ್ಣದ ಕಾರ್ಯ ಅಂತ ನಾವು ಅನುಮಾನ ಮಾಡ್ತೀವಿ. ಹೇಗೆ? ಅದಕ್ಕೆ ಉದಾಹರಣೆ ಹೇಗಂದ್ರೆ ಚಿದಿಕ್ರಿಯಾವತ, ಛೇದನ ಅನ್ನುವಂತಹ ಕ್ರಿಯಾ ಇದೆ. ಇದು ಈಗ ಕತ್ತರಿಸುವಿಕೆ ಅನ್ನುವಂತಹ ಏನೊಂದು ಕ್ರಿಯೆ ಇದೆ. ಅದೇನು ಅಂತಂದ್ರೆ ಇದು ಕ್ರಿಯೆ ಆಗಿದೆ. ಅದು ಹೇಗೆ? ಈಗ ತಾನಾಗೇ ಕಟ್ಟಾಗ್ಬಿಡುತ್ತೆ ಯಾವ್ದಾದ್ರು ಅಂದ್ರೆ ಇಲ್ಲ, ಅದು ಛೇದನ ಆಗಿರೋದ್ರಿಂದಾಗಿ ಅದು ಚಿದಿಕ್ರಿಯಾ ಅಂತ ಏನ್ ಹೇಳ್ತೀವೋ ಅದು ಕಾರ್ಯ ಆಗಿದೆ. ಯಾವುದರ ಕಾರ್ಯ ಆಗಿದೆ? ಕುಠಾರದ ಕಾರ್ಯ ಆಗಿದೆ. ಅದು ಕುಠಾರ ಅಂದ್ರೆ ಏನು? ಕೊಡ್ಲಿ. ಈ ಕೊಡಲಿಯಿಂದ ನಾವೇನ್ ಮಾಡ್ತೀವಿ? ಒಂದು ಗಿಡವನ್ನ ಕತ್ತರಿಸ್ತೀವಿ, ಒಂದು ಮರವನ್ನ ಕತ್ತರಿಸ್ತೀವಿ ಅಂತ ಇಟ್ಕೊಳ್ಳಿ. ಆವಾಗ ಆ ಕ್ರಿಯೆ ಯಾವುದು? ಛೇದನ ರೂಪವಾದಂತಹ ಕ್ರಿಯೆಗೆ ಯಾವುದು ಕಾರಣ ಆಯ್ತು ಅಂದ್ರೆ ಈ ಛೇದನ ಅನ್ನುವಂತಹ ಕರ್ಮ ಏನಿದೆ ಅದು ಕಾರಣ ಆಯ್ತು. ಅಂದ್ರೆ ಕೊಡಲಿ ಏನಾಗಿದೆ? ಅಸಾಧಾರಣವಾದಂತಹ ಒಂದು ಕರ್ಣ, ಚಿದಿಕ್ರಿಯೆಯನ್ನು ಕುರಿತು. ಹಾಗಾಗಿ ಅದು ಅದರ ಕಾರ್ಯ ಅಂತ ನಾವು ಅನುಮಾನ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಚಕ್ಷುರ್ಬುದ್ಧ್ಯಾದಿಗಳೇನಾಗಿವೆ? ಕ್ರಿಯೆಗಳಾಗಿವೆ. ಯಾಕೆ ಅಂದ್ರೆ ಅವು ಕರ್ಣದ ಕಾರ್ಯ ಆಗಿರೋದ್ರಿಂದಾಗಿ ಅಂತ ಈಗ ಅನುಮಾನ. ಸೊ ಹಾಗಾಗಿ ಈ ಅನುಮಾನಕ್ಕೆ ಕಾರಣ ಯಾವುದು? ಅನುಮಾನಕ್ಕೆ ಏನಂತಾರೆ? ಅನುಮಾನ ಏನಿದು ಅಂತಂದ್ರೆ ಇದು ಯಾವುದು? ಅನುಮಾನ ಗಮ್ಯಾನಾಮ್ ಅಂತ ಹೇಳಿದ್ರಲ್ಲ, ಇಲ್ಲಿ ಅನುಮಾನ ಯಾವುದು ಅಂದ್ರೆ ಈ ಅನುಮಾನದಿಂದ ಗಮ್ಯವಾದದ್ದು ಯಾವುದು ಅಂತಂದ್ರೆ ಚಕ್ಷುರ್ಬುದ್ಧ್ಯಾದಿಗಳು. ಮಹಾಭೂತಾನಿ ಖಾದೀನಿ, ಮಹಾಭೂತಗಳು ಯಾವುದು ಅಂತಂದ್ರೆ ಖಾದಿಗಳು. ಅಂದ್ರೆ ಆಕಾಶ, ಆಕಾಶಾದಿ ಮಹಾಭೂತಗಳಿಂದ ಅವುಗಳು. ತೇಷಾಂ ವಿಕಾರ ಪರಿಣಾಮ ವಿಶೇಷ. ಇನ್ನ ಏನು ಈ ಪಂಚಮಹಾಭೂತ ವಿಕಾರಗಳು ಅಂತ ಕರೆದ್ರು. ಪಂಚಮಹಾಭೂತ ವಿಕಾರಗಳು ಯಾವುದು ಅಂತಂದ್ರೆ ಪಂಚ ಮಹಾಭೂತ ಅವುಗಳಿಂದ ಜನ್ಯವಾದಂತಹವುಗಳು, ಅವುಗಳಿಂದ ಹುಟ್ಟಿದಂತಹ, ಅವುಗಳ ಪರಿಣಾಮದಿಂದ ವಿಶಿಷ್ಟವಾದಂತಹ ಏನೊಂದು ದ್ರವ್ಯಗಳಿದೆ ಅವುಗಳು ಅಂತ. ಸಮುದಾಯೋ ಮೇಲಕಃ, ಏನೋ ಪಂಚವಿಕಾರ ಸಮುದಾಯಕಾನಾಂ ಅಂತ ಹೇಳಿದ್ರಲ್ಲ,
ಆ ಸಮುದಾಯ ಅಂತಂದ್ರೆ ಏನು? ಸಮುದಾಯ ಅಂದ್ರೆ ಮೇಲನ. ಸ ಆತ್ಮ ಸಮವಾಯ ಸಮವಾಯಿ ಕಾರಣಂ ಯೇಷಾಂ ತಾನಿ. ಸ ಆತ್ಮ, ಸ ಆತ್ಮ ಅಂತಂದ್ರೆ ಏನು? ಯಾವುದು ಸಮುದಾಯಾತ್ಮಕಾನಾಂ ಅಂತ ಹೇಳಿದ್ರಲ್ಲ, ಇಲ್ಲಿ ಆತ್ಮ ಶಬ್ದದಿಂದ ಏನರ್ಥ ಮಾಡ್ತೀವಿ ಅಂತಂದ್ರೆ ಯಾವುದು ಸಮವಾಯಿ ಕಾರಣ ಆಗಿದೆಯೋ ಅದು ಅಂತ. ಅಂದ್ರೆ ಏನು? ಉದಾಹರಣೆಗೆ ಹೇಳಬೇಕಾದ್ರೆ, ಅಂದ್ರೆ ಒಟ್ಟು ಒಂದು ಕಾರ್ಯವನ್ನು ಕುರಿತು ಮೂರು ಕಾರಣಗಳನ್ನು ಹೇಳ್ತೀವಿ. ಯಾವುದು? ಸಮವಾಯಿ ಕಾರಣ, ಅಸಮವಾಯಿ ಕಾರಣ ಮತ್ತು ನಿಮಿತ್ತ ಕಾರಣ ಅಂತ ಮೂರು ಕಾರಣಗಳನ್ನು ಹೇಳ್ತೀವಿ. ಸಮವಾಯಿ ಕಾರಣದ ಲಕ್ಷಣ ಏನು ಅಂತಂದ್ರೆ ಯತ್ ಸಮವೇತಂ ಕಾರ್ಯಂ ಉತ್ಪದ್ಯತೆ ತತ್ ಸಮವಾಯಿ ಕಾರಣಂ ಅಂತ. ಸಮವಾಯಿ ಕಾರಣ ಯಾವುದು ಅಂತಂದ್ರೆ ಯಾವುದು ಕ್ರಿಯೆಯಲ್ಲಿ ತಾನು ಇದ್ದು ಕ್ರಿಯೆಗೆ ಕಾರಣ ಆಗಿರುತ್ತೆ ಅಥವಾ ಒಂದು ಕಾರ್ಯವನ್ನು ಉತ್ಪತ್ತಿ ಮಾಡುತ್ತೆ ಅದು ಅಂತ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಒಂದು ಘಟವನ್ನು ತಗೊಂಡಾಗ ಈ ಘಟವನ್ನು ಕುರಿತು ಸಮವಾಯಿ ಕಾರಣ ಯಾವುದು ಅಂದ್ರೆ ಮೃತ್ ಅಂದ್ರೆ ಮಣ್ಣು. ಮಣ್ಣೇನಾಗಿದೆ, ಇದು ಸಮವಾಯಿ ಕಾರಣ ಅಂತ ಹೇಳ್ತೀವಿ. ಯಾಕೆ? ಮಣ್ಣಿಲ್ಲದೇನೆ ನಾವು ಮಡಿಕೆ ಅಂತ ಅನ್ನೋದು ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಪಟವನ್ನು ಕುರಿತು, ಪಟ ಅಂದ್ರೆ ವಸ್ತ್ರವನ್ನು ಕುರಿತು ಯಾವುದು ಸಮವಾಯಿ ಕಾರಣ ಅಂತಂದ್ರೆ ತಂತು. ಆ ತಂತು ಅಂದ್ರೆ ದಾರ ಇಲ್ಲದೇನೆ ನಾವು ವಸ್ತ್ರವನ್ನು ಮಾಡ್ಲಿಕ್ಕಾಗತ್ತೋ? ಮಾಡ್ಲಿಕ್ಕಾಗಲ್ಲ. ಯಾಕೆ? ದಾರ ಇದ್ರೆ ಮಾತ್ರ ವಸ್ತುವನ್ನು ಮಾಡ್ಲಿಕ್ಕಾಗತ್ತೆ. ಅದೇ ರೀತಿಯಾಗಿ ನಾವು ಈ ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಎಷ್ಟು ಪದಾರ್ಥಗಳಿದೆ, ಆ ಎಲ್ಲ ಪದಾರ್ಥಗಳನ್ನು ನೋಡಿದಾಗ ಎಲ್ಲಾ ಪದಾರ್ಥಗಳು ಕೂಡ ಪಂಚಮಹಾಭೂತಗಳ ವಿಕಾರಗಳೇ ಆಗಿವೆ. ಅಂದ್ರೇನು? ಅವುಗಳಲ್ಲಿ ಪಂಚಮಹಾಭೂತಗಳೇ ಏನು ಕಾರ್ಯವಾಗಿವೆ. ಪಂಚಮಹಾಭೂತಗಳನ್ನು ಒಳಗೊಂಡಂತಹ ಈ ದ್ರವ್ಯಗಳಾಗಿವೆ. ಎಲ್ಲವೂ ಏನೇನು ನೋಡ್ತೀವೋ ಎಲ್ಲವೂ ಕೂಡ ಪಂಚಮಹಾಭೂತಗಳ ವಿಕಾರಗಳು. ಅಂದ್ರೆ ಅವುಗಳಲ್ಲಿ ಪಂಚಮಹಾಭೂತಗಳೇನಾಗಿವೆ? ಸಮವಾಯಿ ಕಾರಣತ್ವೇನ ಇವೆ ಅಂತ ಅರ್ಥ. ಅಂದ್ರೆ ಪಂಚಮಹಾಭೂತಗಳೇ ಅವುಗಳಲ್ಲಿ ಇರೋದ್ರಿಂದಾಗಿ ಅವುಗಳು ಪಾಂಚಭೌತಿಕವಾದಂತಹ ದ್ರವ್ಯಗಳು ಅಂತ ಕರೆಯಲ್ಪಡ್ತವೆ. ವಿಶೇಷೇಣ ಅಂದ್ರೆ ಅಧಿಕತ್ವೇನ, ಅಧಿಕವಾಗಿ ಅಂತ. ಏತದುಕ್ತಂ ಭವತಿ. ಇದನ್ನೇನು ಹೇಳಿದಂಗಾಯಿತು ಅಂತಂದ್ರೆ ಪಾಂಚಭೌತಿಕತ್ವೇ ಅಪಿ ತೇಜೋ ಅಧಿಕತ್ವಾತ್ ಚಕ್ಷುಃ ತೈಜಸಂ ವ್ಯಪದಿಶ್ಯತೆ. ಏವಂ ಗ್ರಹಣಾದಿಷ್ವಪಿ ಪೃಥಿವ್ಯಾದಿ ಅಧಿಕತ್ವೇನ ಪಾರ್ಥಿವತ್ವಾದಿ ವ್ಯಪದೇಶಃ. ಈಗ ಪಾಂಚಭೌತಿಕ ಅಂತ ಕರಿತೀವಿ. ಇಂದ್ರಿಯಗಳೇನಾಗಿದೆ? ಪಾಂಚಭೌತಿಕ ಅಂತ ಕರಿತೀವಿ. ಅವುಗಳಲ್ಲಿ ಪಾಂಚಭೌತಿಕ ಇದ್ದರೂ ಕೂಡ ತೇಜೋಗುಣದ ಆಧಿಕ್ಯ ಯಾವುದರಲ್ಲಿದೆ? ಚಕ್ಷುರಿಂದ್ರಿಯದಲ್ಲಿದೆ. ಆದ್ದರಿಂದಾಗಿ ಅದನ್ನ ತೈಜಸ ಅಂತ ಕರಿತೀವಿ. ಅದೇ ರೀತಿಯಾಗಿ ಗ್ರಹಣಾದಿಶ್ವಪಿ, ಗ್ರಹಣಾದಿ ಇಂದ್ರಿಯಗಳು, ಈ ಗ್ರಹಣೇಂದ್ರಿಯ ಏನಿದೆ ಅಲ್ಲಿ ಪೃಥಿವ್ಯಾದಿ ಅಧಿಕತ್ವೇನ, ಪೃಥ್ವಿ ಮಹಾಭೂತ ಏನಾಗಿದೆ ಅದು ಅಧಿಕವಾಗಿದೆ. ಆದ್ದರಿಂದಾಗಿ ಅದನ್ನ ಪಾರ್ಥಿವ ಅಂತ ಕರಿತೀವಿ. ಅದೇ ರೀತಿಯಾಗಿ ಉಳಿದ ಇಂದ್ರಿಯಗಳನ್ನು ಕೂಡ ತತ್ತದ್ ಏನಂತಾರೆ ತತ್ತದ್ ಮಹಾಭೂತ ವಿಶೇಷದಿಂದ ಕೂಡಿದ್ರಿಂದಾಗಿ ಆಯಾ ಮಹಾಭೂತದ ಪ್ರಾಧಾನ್ಯ ಇರೋದ್ರಿಂದ ಆಯಾ ಮಹಾಭೂತಗಳಿಂದ ನಾವು ಅವುಗಳನ್ನು ಕರಿತೀವಿ. ಈಗ ಶ್ರೋತ್ರೇಂದ್ರಿಯ ಇದು ಯಾವ ಮಹಾಭೂತ ವಿಶೇಷವುಳ್ಳದ್ದು ಅಂತಂದ್ರೆ ಆಕಾಶ ಮಹಾಭೂತ ವಿಶೇಷವುಳ್ಳದ್ದು ಅಂತ ಹೇಳ್ತೀವಿ. ಅದೇ ರೀತಿ ಸ್ಪರ್ಶನ ತಗೊಂಡಾಗ ಇದು ವಾಯವ್ಯ ಅಂತ ಹೇಳ್ತೀವಿ. ಯಾಕೆ? ವಾಯು ಮಹಾಭೂತ ಪ್ರಧಾನವುಳ್ಳದ್ದು ಅಂತ. ಆ ರೀತಿಯಾಗಿ ಎಲ್ಲ ಇಂದ್ರಿಯಗಳನ್ನ ಆಯಾ ಮಹಾಭೂತಗಳ ವಿಶೇಷತೆಯನ್ನು, ಎಲ್ಲವೂ ಪಾಂಚಭೌತಿಕ ಆಗಿದ್ದರೂ ಕೂಡ ಒಂದೊಂದು ಇಂದ್ರಿಯ ಒಂದೊಂದು ಮಹಾಭೂತದಿಂದ ಪ್ರಧಾನವಾಗಿರೋದರಿಂದಾಗಿ ಅಥವಾ ಮಹಾಭೂತದ ಪ್ರಾಧಾನ್ಯ ಉಳ್ಳದ್ರಿಂದಾಗಿ ಅದನ್ನ ಆಯಾ ಹೆಸರಿನಿಂದ ನಾವು ಅದನ್ನ ಕರಿತೇವೆ ಅಂತ, ವ್ಯಪದೇಶ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದರ ಮುಂದಿನ ಒಂದು ಭಾಗವನ್ನ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಚಿಂತನೆ ಮಾಡೋಣಂತೆ. ಇವತ್ತಿನ ಈ ಸಂಚಿಕೆಯನ್ನ ರಾಗಾದಿರೋಗಾನ್ ಶ್ಲೋಕವನ್ನ ಪಠಣ ಮಾಡುವುದರ ಮುಖಾಂತರ ಮುಕ್ತಾಯಗೊಳಿಸೋಣ. ರಾಗಾದಿರೋಗಾನ್ ಸತತಾನುಷಕ್ತಾನ್ ಅಶೇಷ ಕಾಯ ಪ್ರಸೃತಾನ್ ಶೇಷಾನ್ ಔತ್ಸುಕ್ಯ ಮೋಹಾರತಿದಾಂಜಘಾನ ಯೋ ಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ನಮಸ್ಕಾರಗಳು, ಧನ್ಯವಾದ.